ಆತ್ಮೀಯ ವಿದ್ಯಾರ್ಥಿಗಳ ಇಂದಿನ ತರಗತಿಯಲ್ಲಿ ಕೃಷ್ಣೇಗೌಡ ಆನೆಯ ಕಥಾಭಾಗದ ಕುರಿತು ತಿಳಿದುಕೊಳ್ಳೋಣ. ಹಿಂದೆ ಮಾರ್ಚ್ ತಿಂಗಳಿನಲ್ಲಿ ಕಾಲೇಜಿನಲ್ಲಿ ತರಗತಿಯನ್ನು ತೆಗೆದುಕೊಂಡಾಗ ಸಾಕಷ್ಟು ಅಧ್ಯಾಯಗಳನ್ನು ಈಗಾಗಲೇ ಏನಾಗಿದೆ ನಿಮಗೆ ವಿವರಣೆಯನ್ನು ನೀಡಲಾಗ್ಯದ. ಆದರೂ ಈಗ ಏನು ಮಾಡೋಣ ಅಂತಂದ್ರೆ ಸಂಕ್ಷಿಪ್ತವಾದಂಥ ಒಂದಿಷ್ಟು ಪರಿಚಯವನ್ನು ನೋಡ್ತಾ ಹೋಗೋಣ. ಈ ಅಧ್ಯಾಯ 1ರಲ್ಲಿ ಲೇಖಕರು ಅಥವಾ ನಿರೂಪಕರು, ಲೇಖಕರು ಯಾರು? ಪೂರ್ಣಚಂದ್ರ ತೇಜಸ್ವಿ ಅವರು. ಇಲ್ಲಿ ನಿರೂಪಕರು ಅಂದ್ರೆ ಅವರೇ. ಈ ನಿರೂಪಕರು ಏನಾಗ್ತಾರ ಅಂತಂದ್ರೆ ಗೇರ್ ಬಾಕ್ಸಿನ ರಿಪೇರಿ, ಅವರು ಜಿಪ್ಪಿಂದು ಗೇರ್ ಬಾಕ್ಸ್ ರಿಪೇರಿ ಮಾಡ್ತಿರ್ತಾರೆ. ಮಾಡುವಾಗ ಏನು ಅಂತಂದರೆ ವಾರಕ್ಕೊಂದ್ಸತಿ ಮಾಡೋದ ಅನ್ನುವಂಥದ್ದು. ಅಂದರೆ ಅದು ಹಳೆ ಕಾಲದ ಒಂದು ಜಿಪ್ ಇರೋದರಿಂದ ಅದು ರಿಪೇರಿ ಬರ್ತಿರ್ತದೆ. ಆಗಲಿ ಮುಗಲು ಏನು ಮಾಡ್ತಿರ್ತಾರೆ, ಭಾಳ ಸಲ ಬರೋದ್ರಿಂದ ತಾವೇ ಮಾಡ್ತಿರ್ತಾರೆ. ಹೀಗೆ ಮಾಡುವಾಗ ಒಂದು ದಿನ ಮಾಡುವಾಗ ಈ ಲೈಮನ್ ದುರ್ಗಪ್ಪ ಬರ್ತಾನೆ. ಲೈಮನ್ ದುರ್ಗಪ್ಪ ಬಂದು ನೋಡ್ಲಿಕ್ಕನ ಅವನ ಕಾಲು ನೋಡಿದವ್ರ ಕಾಕಿ ದಾರಿಯಾದಂಥ ಕಾಲನ್ನು ನೋಡೋದಕ್ಕನ ಪೊಲೀಸರು ಯಾಕೆ ಬಂದರು ಅಂತ ಆಶ್ಚರ್ಯ ಆಗ್ತದೆ. ಈ ಗೇರ್ ಬಾಕ್ಸ್ ರಿಪೇರ್ ಮಾಡಲಿಕ್ಕೆ ಅಂತ ಜಿಪ್ಪಿನ ಅಡಿಯೊಳಗೆ ಮಲಗಿದಂಥ ನಿರೂಪಕರಿಗೆ ಅಲ್ಲಿ ಕಾಲೊಳಗೆ ಏನಿಲ್ಲ, ಬೂಟ್ಗಳು ಇಲ್ಲ, ಏನೆಲ್ಲ. ಹಾಗಾದರೆ ಪೊಲೀಸಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ಸುಮ್ಮನೆ ತಮ್ಮ ಕೆಲಸ ತಾವು ಮಾಡ್ತಿರ್ತಾರೆ. ಮಾಡುವಾಗ ಬಂದಂಥವನು ಅಲ್ಲೇ ಬಂದು ಏನು ಮಾಡ್ತಾನೆ, ಜೀಪ್ ನಿಂತು ಅಂತ 2 ಸಲ ಕೆಮ್ತಾನೆ. ಅವ್ರು ಅದಕ್ಕೆ ಕೆಮ್ಮೋದು ಅಂತಂದ್ರೆ ಏನು, ಯಾಕೆ ಕೆಮ್ಮಿದ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೆಮ್ಮೋದು ಅಂತಂದ್ರೆ ನಮ್ಮ ಕಡೆ ಹೆಂಗಿದ್ದಂಗೆ ಕಾಲಿಂಗ್ ಬೆಲ್ ಇದ್ದಂಗೆ. ಈಗ ಮನೆಗೆ ಯಾರು ಬಂದ್ರಪ್ಪ ಅಂತಂದ್ರೆ ಹೊರಗಡೆ ಇದ್ದವ್ರು ಏನು ಮಾಡ್ತಾರೆ, ಬೆಲ್ ಮಾಡ್ತಾರೆ. ಹೊರಗೆ ಯಾರು ಬಂದಾರ ನೋಡ್ತಾರೆ. ಹಂಗೆ ಅಲ್ಲಿ ಅವರು ಬಂದವರು ಏನು ಮಾಡೋದಿಲ್ಲ, ಕೂಗಿ ಕರೆಯೋದಿಲ್ಲ. ಯಾಕಂದ್ರೆ ಏನಂತ ಕರೆಯೋದು, ಏಕವಚನ ಬಹುವಚನ ಅಯ್ಯ ಅನ್ನೋದು ಇವೆಲ್ಲ ಸ್ವಾಮಿ ಅನ್ನೋದು ಅವೆಲ್ಲ ಬೇಡ. 1-2 ಸಲ ಕೆಮ್ಮಿಬಿಟ್ರೆ ಮನೆಯೊಳಗೆ ಇದ್ದವ್ರು ಯಾರೋ ಬಂದಾರ ಅಂತ ಹೊರಗೆ ಬಂದು ಏನು ಮಾಡ್ತಾರೆ, ಮಾತಾಡ್ತಾರೆ. ಆ ರೀತಿ ಒಳಗೆ ಕೆಮ್ಮಿದಾಗ ಇವ್ರು ಏನು ಮಾಡ್ತಾರಪ್ಪ, ಯಾರಪ್ಪ ನೀನು ಅಂತ ಕೇಳಿದ್ರೆ, ನಾನು ರೀ ಏನೋ ಲೈಮನ್ ಅಂತ. ಲೈಮನ್ಗಳು ಅಂತಲೂ ಭಾಳ ಜನ ಇರ್ತಾರೆ. ಕರೆಂಟ್ ಡಿಪಾರ್ಟ್ಮೆಂಟ್ನವ್ರು ಇರ್ತಾರೆ, ಕೇಬಲ್ನವ್ರು ಇರ್ತಾರೆ, ಸಾಕಷ್ಟು ಇದ್ದಿದ್ದರಿಂದ ಇವ್ರು ಏನು ಆಗ್ಬಿಡ್ತಾರಪ್ಪ ಅಂತಂದ್ರೆ ಲೈಮನ್ನ ತಿಪ್ಪಣ್ಣ ನೀನಯ್ಯ ಅಂತಾರೆ. ತಿಪ್ಪಣ್ಣ ನೋಡ್ಲಿಕ್ಕೆ ಅವನು ಯಾರು ಅಂತಂದ್ರೆ ಈ ಟೆಲಿಫೋನ್ ಡಿಪಾರ್ಟ್ಮೆಂಟ್ನವನ. ಇಲ್ಲ ರೀ ನಾನು ಅಲ್ಲ ಅಂತಂದ್ಲಿ. ಮತ್ತು ನೀ ಯಾರಪ್ಪ ನೋಡ್ಲೆ, ನಾನು ರೀ ದುರ್ಗಪ್ಪ ಅನ್ನೋ ಮಾತಾಡ್ತಾನೆ. ಅಂದ್ರೆ ದುರ್ಗಪ್ಪ ಯಾರು ಡಿಪಾರ್ಟ್ಮೆಂಟ್? ಕರೆಂಟ್ ಡಿಪಾರ್ಟ್ಮೆಂಟ್ ಲೈಮನ್ ಇರ್ತಾನೆ. ತಿಪ್ಪಣ್ಣ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಲೈಮನ್ ಇರ್ತಾನೆ. ಮತ್ತು ಎದಕ್ಕೆ ಬಂದೀಯಪ್ಪ ಅಂತ ಈ ಕಡೆ ಹೊರಗೆ ಬಂದು ಯಾಕೆ ಬಂದೀಯೋ ಅಂತ ಕೇಳಿದಾಗ ಅವ ಯಾಕಿಲ್ಲ ಸುಮ್ಮನೆ ಬಂದೇನಿ ಅಂತ ಹೇಳ್ತಾನೆ. ಆದರೂ ಕೂಡ ಇವರು ಹಂಗೆ ಸುಮ್ಮನೆ ಬಂದ್ರೆ ಏನಾಗ್ತದೆ ಅಂತಂದ್ರೆ ಏನೋ ಒಂದು ವಿಚಾರ ಇಟ್ಕೊಂಡಿರ್ತಾರೆ ತಲೆ ಒಳಗೆ. ಆದರೂ ಹಂಗೆ ಮಾತಾಡ್ದ ಟೈಮ್ ಏನು ಮಾಡ್ತಿರ್ತಾರೆ, ಕಳೀತಿರ್ತಾರೆ. ನಾವೇ ಕೇಳ್ಬೇಕಂತ ತಿಳ್ಕೊಂಡು ಮತ್ತು ಏನಾರು ಚಂದ ವಸೂಲಿಗೆ ಬಂದೀಯೋ ಅಥವಾ ಏಲಕ್ಕಿ ಕಾಫಿ ಬೀಜ ಏನಾರು ಬೇಕೇನೋ ಅಂತಂದು ಏನು ಮಾಡ್ತಾರೆ, ದುರ್ಗಪ್ಪನ ನಿರೂಪಕರು ಕೇಳ್ತಾರೆ. ಆಗ ಇಲ್ಲ ಅವೆಲ್ಲ ಬ್ಯಾಡ್ರಿ, ಸ್ವಲ್ಪ ಕೊಡ್ಲಿ ಬೇಕಾಗಿತ್ತು ಅಂತಂದ್ರೆ. ಕೊಡ್ಲಿ ಯಾಕೆ ಬೇಕು ನಿನಗೆ ನೋಡ್ಲಿಕ್ಕೆ ಇಲ್ರಿ ಅಲ್ಲಿ ಒಂದು ಏನಾಗ್ಯದ, ಮರ ನಮ್ಮ ಕರೆಂಟ್ ಲೈನ್ ಮ್ಯಾಗ ಬಿದ್ದದ, ಅದನ್ನ ಏನು ಮಾಡ್ಬೇಕಾ ತೆಗಿಬೇಕಾಗ್ಯದ ಅಂತಂದು ಕರೆಂಟ್ ಕೆಲ್ಸಕ್ಕೆ ಅಂತಂದ್ರೆ ಕೊಡ್ಲಿ ಎದಕ್ಕೆ ಬೇಕು ಹುಷಾರು ನೋಡು ಅಂತಂದು ಏನು ಮಾಡ್ತಾರೆ. ಆಯಿತು ಕೊಡ್ಲಿ ಬೇಕಾದ್ರೆ ಏನು ಮಾಡು, ಅಲ್ಲಿ ಮೇಲೆ ಅದ ಅಟ್ಟದ ಮೇಲೆ ತೊಗೊಂಡು ಹೋಗು ಅಂತ ಏನು ಮಾಡಿಬಿಡ್ತಾರೆ, ಹೇಳ್ತಾರೆ. ಹೇಳಿದ್ರಿಂದ ಅವ ಏನು ಮಾಡ್ತಾನೆ, ಕೊಡ್ಲಿನ ಹುಡುಕ್ಯಾಡಿ ತೊಗೊಂಡು ಹೋಗ್ತಾನೆ. ಹೋದಂತ ಅವ್ನು ಏನಾಗೋದಿಲ್ಲ, 2-3 ದಿವಸ ಆದರೂ ವಾಪಸ್ಸು ಬರೋದೇ ಇಲ್ಲ. ಬರೋದಾಗ ಏನಾಗೋಲ್ಲ, ಚಿಂತೆ ಏನು ಅನ್ಸೋದಿಲ್ಲ ನಿರೂಪಕರಿಗೆ. ಯಾಕೆ ಚಿಂತೆ ಅನಿಸ್ಲಿಲ್ಲಪ್ಪ ಅಂತಂದ್ರೆ ಆ ಕೊಡ್ಲಿ ಏನು ಹೇಳ್ಕೊಳ್ಳುವಂಥದ್ದು ಏನೂ ಇರಲಿಲ್ಲ, ಚೂಪಾಗೇನೇ ಇರಲಿಲ್ಲ. ಅದು ಯಾಕೆ ಹಂಗಾಗಿತ್ತಪ್ಪ ಅಂದ್ರೆ ಈ ಸದ್ಯ ನಿರೂಪಕರು ಹೇಳ್ತಾರೆ. ಈಗ ಅದನ್ನ ನೋಡಿದವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಅದನ್ನು ಸುತ್ತಿಗೆ ಅಂತ ಕರೀತಾರ ಅಂದಿದ್ದಾರೆ. ಯಾಕೆ ಅದನ್ನು ಸುತ್ತಿಗೆ ಅಂತ ಕರೀತಾರಪ್ಪ ಅಂದ್ರೆ ಅದು ಹಿಂಬಾಗಿ ಯಾವುದು ಮುಂಬಾಗಿ ಯಾವುದು 2 ಚಪ್ಪಡಿ ಆಗಿಬಿಟ್ಟದ. ಈ ಕೆರೆಯನ್ನು ಕಡಿಲಿಕ್ಕೆ ಅಂತಂದು ಒಡ್ರನ್ನ ಕರೆಸಿದ್ರಂತೆ. ಆ ಒಡ್ರು ಆ ಒಂದು ಏನು ಕೆರೆ ಕಡಿಯುವಾಗ ಅಡ್ಡ ಆಗುವಂಥ ಬೇರುಗಳನ್ನು ಕಡಿಲಿಕ್ಕೆ ಅಂತಂದು ಇವ್ರ ಕಡೆ ಏನು ಮಾಡ್ತಾರೆ, ಈ ಕೊಡ್ಲಿ ನಿಸ್ಕೊಂಡಿರ್ತಾರೆ. ಆದ್ರೆ ಬೇರು ಕಲ್ಲು ಮಣ್ಣು ಎಲ್ಲ ಸೇರಿಸಿ ಏನು ಮಾಡಿಬಿಡ್ತಾರೆ, ಅದನ್ನು ಕೊಡ್ಲಿ ಬಳಸಿದ್ದರಿಂದ ಕೊಡ್ಲಿ ಏನಾಗ್ಬಿಟ್ಟಿರ್ತದೆ, ಮಂಡಾಗಿ ಏನಾಗಿದೆ ಸುತ್ತಿಗೆ ಆಕಾರ ಕಾಣ್ತಿರ್ತದೆ. ಅಂಥ ಕೊಡ್ಲಿ ತೊಗೊಂಡು ಏನು ದುರ್ಗಪ್ಪ ಏನು ಮಾಡ್ತಾನೆ, ಅದನ್ನೇನು ಹೋದರೂ ನನಗೇನು ಚಿಂತಿಲ್ಲ ಅನ್ನೋ ಕಾರಣಕ್ಕೆ ಏನಾಗಲಿಲ್ಲ. ಅವರೇನು ಅದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ. ಆದರೂ ಕೊಡ್ಲಿ ತೊಗೊಂಡು ಬರಲೇ ಇಲ್ಲಲ್ಲ ಅನ್ನುವಂಥದ್ದು ಏನಾಗ್ತದೆ, ಒಂದು ಸತಿ ಅವ್ರಿಗೆ ತಲೆಯೊಳಗೆ ವಿಚಾರ ಬರ್ತಾ ಇರ್ತದೆ. ಇಷ್ಟಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಅಧ್ಯಾಯ 1 ಮುಗೀತದ. ಇನ್ನು 2ನೇ ಅಧ್ಯಾಯದೊಳಗೆ ದುರ್ಗಪ್ಪ ಈ ಕಡೆ ಹೋದ ಕೊಡ್ಲಿ ತೊಗೊಂಡು ಅಂತಂದು ವಿಚಾರ ಮಾಡಿದಾಗೆಲ್ಲ ಏನಾಗ್ತದಪ್ಪ ಅಂತಂದ್ರೆ ಈ ಅದನ್ನ ಯಾರು ಬಿಡಿಸಿದ್ರು ಲೈನ್ ಮ್ಯಾಗ, ಕರೆಂಟ್ ಲೈನ್ ಮ್ಯಾಗ ಕೊಂಬಿ ಯಾರು ಬಿಡಿಸಿದ್ರಪ್ಪ ಅಂದ್ಬಿಟ್ಲೇಕನ ಇಲ್ಲಿ ಏನಾಗ್ತದೆ, ಮತ್ತೊಂದು ದಿವಸ ಒಂದು ವಿಚಾರ ಬರ್ತದೆ. ಅಲ್ಲಿ ಯಾರು ಬಿಡಿಸ್ತಾರಪ್ಪ ಅದನ್ನು ಅಂತಂದ್ರೆ ಒಂದು ಆ ಊರೊಳಗೆ ಏನಿರ್ತದೆ, ಒಂದು ಆನೆ ಇರ್ತದೆ. ಈ ಆನೆ ಎಲ್ಲಿಂದ ಬಂದದಪ್ಪ ಅಂದ್ರೆ ಈ ಘಟ್ಟದ ಕೆಳಗಿರುವಂಥ ಗೋಳೂರು ಮಠ ಅಂತ ಇರ್ತದೆ. ಆ ಮಠದೊಳಗೆ ಒಂದು ಆನೆ, ಪಳಗಿಸದ ಆನೆ ಅಂದ್ರೆ ಕಾಡಿಂದ ತೊಗೊಂಬಂದು ಏನು ಮಾಡ್ತಾರೆ, ಪಳಗಿಸಿರ್ತಾರೆ. ಅಂದ್ರೆ ಅದಕ್ಕೆ ತರಬೇತಿ ಕೊಟ್ಟಿರ್ತಾರೆ.
ತರಬೇತಿ ಕೊಟ್ಟಂಥ ಆನೆ ಹಾಕಿದಂಥ ಮರಿ ಏನದಲ್ಲ ಅದು ಇರ್ತದೆ. ಇದ್ದಂಥ ತಕ್ಷಣದೊಳಗೆ ಏನಾಗ್ಬಿಡ್ತದೆ ಅಂತಂದರೆ ಆ ಮಠದೊಳಗೆ ಆ ಊರಿನ ಜನ ಎಲ್ಲ ಏನು ಮಾಡ್ತಾರೆ, ಜಗದ್ಗುರುಗಳನ್ನು ಏನು ಆನೆ ಮೇಲೆ ಅಂಬಾರಿ ಮೇಲೆ ಕುಂದರ್ಸಿ ಮೆರವಣಿಗೆ ಮಾಡೋದನ್ನು ಬಿಡಿಸಿ ತಾವು ಅಡ್ಡ ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ಕುಂದರ್ಸಿ ಏನು ಮಾಡಾಕತ್ತಾರೆ, ಹೆಗಲ ಮೇಲೆ ಹೊತ್ತು ಜಗದ್ಗುರುಗಳನ್ನು ಮೆರೆಸ್ತಾ ಇರ್ತಾರೆ. ಜೊತೆಗೆ ಈ ಆನೆ ನೋಡ್ಕೊಳ್ಳಾಕಂತಂದು ಒಬ್ಬ ಏನು ಮಾಡಿರ್ತಾರೆ, ವೇಲಾಯುಧ ಅನ್ನುವಂಥ ವ್ಯಕ್ತಿನ ಮಾವುತನ ಹೆಸರೇನು ಅಂತ ಒಂದು ಅಂಕದ ಬರ್ತದೆ, ವೇಲಾಯುಧ ಅಂತ. ವೇಲಾಯುಧನ ಇಟ್ಕೊಂಡಿರ್ತಾರೆ. ಇಲ್ಲಿ ಈ ಕಡೆ ಏನಾಗ್ಬಿಡ್ತದೆ, ನಿರುಪಯುಕ್ತ ಆಗಿಬಿಡ್ತದೆ. ಇದು ಆನೆ ನಿರುಪಯುಕ್ತ ಅನಿಸ್ಕೊಂಡು ಇರುತ್ತೆ. ಯಾಕಂದ್ರೆ ಜಗದ್ಗುರುಗಳನ್ನ ಹೊರೋ ಕೆಲಸ ಯಾರು ಮಾಡಕತ್ತಾರೆ, ಜನ ಮಾಡ್ಲಿಕ್ಕತ್ತಿದ್ದಾರೆ. ಈ ಮತ್ತು ಅದ್ರೊಳಗೆ ಏನಾಗಿತ್ತು, ಆನೆ ಏನು ನಿರುಪಯುಕ್ತ ಆದರೂ ತನ್ನ ಪಾಡಿಗೆ ತಾನೇ ಇರ್ತಾ ಇತ್ತು. ಆದರೆ ಏನು ಅದು ನೋಡ್ಕೊಳ್ಳುವಂಥ ಮಾವುತ ವೇಲಾಯುಧ ಅದನ್ನೆಲ್ಲ ಅವ ಭಾಳ ಕುಡುಕ ಇರ್ತಾನೆ. ಇದ್ದಿದ್ದರಿಂದ ಬರೀ ಪದೇ ಪದೇ ಏನು ಮಾಡ್ತಿರ್ತಾನೆ, ಅವರಿಗೆ ಹಣ ಕೇಳುವಂಥದ್ದು, ಇಲ್ಲ ಅವ್ಯಾಚ ಶಬ್ದಗಳನ್ನು ಬೈದಾಡುವಂಥದ್ದು. ಹೀಗಾಗಿ ಸಾತ್ವಿಕ ವಾತಾವರಣ ಇರುವಂಥ ಮಠಕ್ಕೆ ಏನಾಗಿತ್ತು, ಒಂದು ಭಾಳ ಕಿರಿಕಿರಿ ಆಗಿತ್ತು, ತೊಂದರೆ ಆಗಿತ್ತು. ಈಗ ಆನೆ ಏನಾರ ಸಾಕು ಹಾಕಿದರೆ ಇವನು ಸಾಕು ಹಾಕೋಕ್ಕಾಗುತ್ತಾ ಅಂತ ಕೂಡ ಏನು ಮಾಡಿಬಿಡ್ತಾರೆ, ಯಾರಾದರೂ ಕೇಳಿದ್ರೆ ಕೊಟ್ಟು ಬಿಟ್ರಾತ ಅನ್ನೋವಂಥ ವಿಚಾರದೊಳಗೆ ಈ ಗೋಳೂರು ಮಠದವ್ರು ಇರ್ತಾರೆ. ಹೀಗಾಗಿ ಅದೇನೋ ತೊಂದರೆ ಮಾಡ್ತಿರೋದಲ್ಲ, ಸಾಮಾನ್ಯವಾಗಿ ದನಕರುಗಳ ಥರನ ಇರುವಂಥದ್ದಾಗಿತ್ತು. ಇದನ್ನೇನು ಮಾಡಿಬಿಡ್ತಾರೆ, ಯಾರಾದರೂ ಕೇಳಿದ್ರೆ ಕೊಟ್ಟು ಬಿಡಬೇಕು ಅನ್ನುವಂಥದ್ದು ಏನಿರ್ತಲ್ಲ, ಈ ಒಂದು ವಿಚಾರವನ್ನು ಯಾರು ಇಲ್ಲಿ ಒಬ್ಬ ಕೃಷ್ಣೇಗೌಡ ಮೂಡಿಗೆರೆಯೊಳಗೆ ಇರುವಂಥದ್ದು ಈ ಸದ್ಯ ಅದು ಆ ಗೋಳೂರು ಮಠದಿಂದ ಮೂಡಿಗೆರೆಗೆ ತೊಗೊಂಬಂದಿರ್ತಾರೆ. ಈಗ ಕೃಷ್ಣೇಗೌಡ ಏನು ಮಾಡ್ತಾನೆ, ಭಾಳ ವ್ಯಾಪಾರ ಮಾಡ್ತಿರ್ತಾನೆ. ವ್ಯವಹಾರಗಳನ್ನು ಎಲ್ಲ ವ್ಯಾಪಾರ ಏನಿರ್ತದೆ ಒಟ್ಟು ಅಂಥವು ಮಾಡುವಂಥವನ್ನ ಅವನಿಗೇನಾಗ್ತದೆ, ಈ ಒಂದು ಸುದ್ದಿ ಬರ್ತದೆ, ಈ ಗೋಳೂರು ಮಠದೊಳಗೆ ಒಂದು ಆನೆಯನ್ನು ಏನು ಮಾಡ್ತಾರಂತ ಮಾರ್ತಾರಂತ ಅನ್ನುವಂಥದ್ದು. ಅದನ್ನು ಎದಕ್ಕೆ ತರ್ತಾನಪ್ಪ ಅಂತಂದರೆ, ಇಲ್ಲಿ ಏನಾಗ್ತದೆ ಅಂತಂದರೆ ವಿಮ್ಕೋ ಕಂಪ್ನಿಯವರು ಈ ಒಂದು ಕಣಿವೆ ಪ್ರದೇಶ ಬೆಂಕಿ ಕಡ್ಡಿ ತಯಾರು ಮಾಡುವಂಥ ಒಂದು ಕಣಿವೆ ಪ್ರದೇಶದೊಳಗಿರುವಂಥ ಮರಗಳನ್ನು ಕಡಿಯೋಕ್ಕೆ ಅವರು ಗುತ್ತಿಗೆ ಇಟ್ಕೊಂಡಿರ್ತಾರೆ ವಿಮ್ಕೋ ಕಂಪ್ನಿಯವರು. ಆ ವಿಮ್ಕೋ ಕಂಪ್ನಿಯವರು ಕೇರಳದಿಂದ ಆನೆಯನ್ನು ಏನು ಮಾಡ್ತಿರ್ತಾರೆ, ಆ ಒಂದು ತಗ್ಗಾದಂಥ ಒಂದು ಪ್ರದೇಶದಿಂದ ಮರವನ್ನು ಎತ್ಕೊಂಡ್ಬರ್ಬೇಕಪ್ಪ ಅಂದ್ರೆ ಅಲ್ಲಿ ವಾಹನ ಹೋಗ್ತಿರೋದಿಲ್ಲ. ಹೀಗಾಗಿ ಆನೆ ಮೂಲಕವಾಗಿ ಮುಖ್ಯ ರಸ್ತೆಗೆ ತರುವಂಥ ಕೆಲಸ ಮಾಡಿಸ್ತಿರ್ತಾರೆ. ಹೀಗಾಗಿ ಕೇರಳದಿಂದ ಬಾಡಿಗೆ ತರೋದು ಮತ್ತು ಸ್ವಲ್ಪ ಕೆಲಸ ಇಲ್ಲಪ್ಪ ಅಂದ್ರೆ ಅದನ್ನು ಹೋಗಿ ಬಿಟ್ಟು ಬರೋದು. ಹೀಗಾಗಿ ವೆಚ್ಚನ ಭಾಳ ಆಗಿತ್ತು ಈ ಆನೆಯನ್ನು ತರೋದು ಕಳಿಸೋಕೆ. ಇಲ್ಲೇ ನಮಗೆ ಆನೆ ಏನಾದರೂ ಸಿಕ್ಕಿದ್ರೆ ಏನಾಗ್ತಿತ್ತು, ಒಳ್ಳೇದಿತ್ತು ಅನ್ನುವಂಥ ಸುದ್ದಿ ಕೃಷ್ಣೇಗೌಡನಿಗೆ ಗೊತ್ತಾಗಿ ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಈ ಇಡೀ ಕೆಲಸ ಮುಗಿಯೋವರೆಗೂ ನಮಗೇನು ಮಾಡ್ತೀರಾ, ಅಷ್ಟು ಕೆಲಸವನ್ನು ನಮಗೆ ಕೊಡ್ತೀನಿ ಅಂತಂದ್ರೆ, ಗುತ್ತಿಗೆ ಕೊಡ್ತೀನಪ್ಪ ಅಂದ್ರೆ ನಾನು ನಿಮಗಂತ ಒಂದು ಏನು ಮಾಡ್ತೀನಿ, ಆನೆಯನ್ನು ಖರೀದಿ ಮಾಡ್ತೀನಿ ಅನ್ನುವಂಥ ವಿಚಾರ ಏನು ಮಾಡ್ತಾನೆ ಕೃಷ್ಣೇಗೌಡ ಅವರು ವಿಮ್ಕೋ ಕಂಪ್ನಿಯವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಈ ಘಟ್ಟದ ಕೆಳಗಿರೋ ಗೋಳೂರು ಮಠದಿಂದ ಆನೆಯನ್ನು ಮೂಡಿಗೆರೆಗೆ ತೊಗೊಂಬರ್ತಾನೆ. ಮೂಡಿಗೆರೆಗೆ ತಂದರೂ ಕೂಡ ಅದೇನಾಗಿರ್ತದೆ, ಊರೊಳಗೆ ಹುಟ್ಟಿ ಬೆಳೆದಂಥದ್ದಾಗ್ಯದ. ಹುಟ್ಟಿ ಏನು ಕಾಡೊಳಗೆ ಬೆಳೆದಂಥದ್ದು ಅಥವಾ ಕಾಡಿನ ಪ್ರಾಣಿಗಳ ಪರಿಚಯನೇ ಇರೋದಿಲ್ಲ. ಊರೊಳಗೆ ಏನು ಈ ದೇವರಿಗೆ ಬಿಟ್ಟಂಥ ಹಸು ಕರುಗಳು ಏನಿರ್ತಾವೆ, ಮಠಮಾನ್ಯಗಳಿಗೆ ಬಿಟ್ಟಿರ್ತಾರೆ, ದೇವರ ಹಸು ಅನ್ನುವಂಥದ್ದು, ಬಸವಿದ ಹಸುಗಳು ಅಂತ ಕರೀತಾರೆ. ಆ ರೀತಿ ಒಳಗೆ ಏನು ಮಾಡ್ತೀವಿ, ಯಾರಿಗೂ ತೊಂದರೆ ಕೊಡಲಾರ್ದಂಗೆ ಓಡಾಡಿಕೊಂಡು ಬೆಳೆದಂಥದ್ದು ಏನಾಗಿತ್ತು, ಈ ಒಂದು ಆನೆ ಇರ್ತದೆ. ಹೀಗಾಗಿ ಅದನ್ನು ತೊಗೊಂಬಂದು ಏನು ಮಾಡ್ತಾನಪ್ಪ ಅಂದ್ರೆ ತರಾಕಂತ ಹೋದಾಗ ತಂದ ನಂತರ ಊರಿನ ಜನ ಎಲ್ಲ ಆಶ್ಚರ್ಯ ಆಗಿಬಿಡ್ತದೆ. ಈ ಕೃಷ್ಣೇಗೌಡ ಎಲ್ಲ ವ್ಯಾಪಾರ ಮಾಡಿ ಏನಾಗಿದ್ದ, ಅಲ್ಪ ಸ್ವಲ್ಪ ಆದರೂ ಬದುಕಿದ್ದ. ಈ ಏನು ಆನೆಯನ್ನು ತೊಗೊಂಬಂದು ಏನು ಮಾಡಿದ, ಸಂಪೂರ್ಣವಾಗಿ ನಾಶವನ್ನು ಬಿಡ್ತಾನೆ. ಆನೆ ಅಂದರೆ ಏನು, ಸಾಮಾನ್ಯ ಪ್ರಾಣಿ ಅಲ್ಲ ಅನ್ನುವಂಥ ವಿಚಾರ ಬರ್ತದೆ. ಹೀಗಾಗಿ ಏನು ಮಾಡ್ತಾನೆ ಇವ, ಅದಕ್ಕೇನು ಭಾಳ ದುಡ್ಡು ಕೊಟ್ಟು ಬಂದಿರೋದಿಲ್ಲ, ಕೃಷ್ಣೇಗೌಡ ತೊಗೊತಾನೆ ಅನ್ನೋದೊಂದೇ ಸಾಕಾಗಿತ್ತು. ಮಠದವ್ರು ಏನಾಗ್ಬಿಡ್ತಾರೆ, ಇಲ್ಲಪ್ಪ ಆನೆಯನ್ನು ಹಂಗೆ ತೊಗೊಂಡು ಹೋಗು, ಆದ್ರೆ ಆನೆಯನ್ನು ತೊಗೊಂಡು ಹೋಗೋದ್ರ ಜೊತೆಗೆ ಮತ್ತು ವೇಲಾಯುಧನ ಕರ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ವೇಲಾಯುಧ ಮಾಡಿದಂಥ 5,000-6,000 ರೂಪಾಯಿ ಏನದ ನಮ್ಮಂತಲೇ ಸಾಲ ಅದ, ಅದನ್ನು ತೀರಿಸಿ ಹೋಗು ಅಂತಾರೆ. ಹೀಗಾಗಿ ಮತ್ತು ಆನೆ ಅಷ್ಟೊತ್ತು ಕರಿತರಕ್ಕೆ ಬರೋದಿಲ್ಲ. ವೇಲಾಯುಧನ ಮಾತನ್ನು ಬಿಟ್ಟರೆ ಬೇರೆ ಯಾರ ಮಾತನ್ನು ಏನು ಮಾಡೋದಿಲ್ಲ, ಆನೆ ಕೇಳೋದಿಲ್ಲ ಅಥವಾ ಅದಕ್ಕೆ ತಿಳಿಯೋದಿಲ್ಲ. ಹಾಗಾಗಿ ಏನಾಗ್ತದೆ, ವೇಲಾಯುಧನ ಕರ್ಕೊಂಬರೋ ಸಲುವಾಗಿ ಅವನು ಆ ಸಾಲ ಮಾಡಿದ 4,000-5,000 ರೂಪಾಯಿ ಸಾಲವನ್ನು ಏನು ಮಾಡ್ತಾನೆ, ಕೊಟ್ಟು ಆನೆ ತೊಗೊಂಬಂದಿರ್ತಾನೆ. ಆದರೆ ಇಲ್ಲಿ ಭಾಳ ನಾ ದುಡ್ಡು ಕೊಟ್ಟು ಏನು ಮಾಡಿದ್ದೀನಿ, ತೊಗೊಂಬಂದಿನಿ ಅನ್ನುವಂಥ ಒಂದು ಜಂಬದಿಂದ ಕೃಷ್ಣೇಗೌಡ ಜನಕ್ಕೆಲ್ಲ ಹೇಳ್ಕೊತಿರ್ತಾನೆ. ಆದರೆ ಜನ ಏನು ಮಾಡಿಬಿಡ್ತಾರಪ್ಪ ಅಂದರೆ ಈ ಸಲ ಕೃಷ್ಣೇಗೌಡ ಏನಾಗ್ತಾನೆ, ಇದರೊಳಗೆ ಸಂಪೂರ್ಣವಾಗಿ ನಾಶ ಆಗ್ತಾನೆ. ಆನೆ ಸಾಕೋದಂದ್ರೆ ಏನು, ಎಲೆಕ್ಷನ್ಗೆ ನಿಂತು ಸೋತಂಗೆ. ಎಲೆಕ್ಷನ್ಗೆ ನಿಂತು ಗೆದ್ರಪ್ಪ ಅಂದ್ರೆ ಭಾಳ ಏನಾಗ್ತದೆ, ಸಂಪಾದನೆ ಆಗ್ತದೆ, ಹಣ ಸಂಪಾದನೆ, ಶ್ರೀಮಂತಿಕೆ, ಅಧಿಕಾರ ಬರ್ತದೆ. ಆದರೆ ಎಲೆಕ್ಷನಿಗೆ ನಿಂತು ಎಲ್ಲ ಖರ್ಚು ಮಾಡಿದ ನಂತರ ಸೋತ್ರಪ್ಪ ಅಂದ್ರೆ ಅವ್ರು ಭಾಳ ಏನಾಗ್ತಾರೆ, ನಷ್ಟ ಅನುಭವಿಸ್ಬೇಕಾಗುತ್ತೆ. ಹಂಗೆ ಆನೆ ಸಾಕೋದಂದ್ರೆ ಸಾಮಾನ್ಯ ಅಲ್ಲ. ಹೀಗಾಗಿ ಇಷ್ಟು ದಿವಸ ಹೆಂಗೋ ಪಾಪ ಹೆಂಡರು ಮಕ್ಕಳು ಬದುಕಿದ್ರು, ಇನ್ನು ಹೆಂಡತಿ ಮಕ್ಕಳ ಬಾಯಿಗೆ ಏನು ಮಾಡಿದ, ಈ ಒಂದು ಮಣ್ಣು ಹಾಕುವಂಥ ಕ್ಷಿಪ್ರ ಮಾರ್ಗ ಏನು ಮಾಡಿದ ಕೃಷ್ಣೇಗೌಡ ಹಿಡಿದ ಅಂತಂದು ಮಾತಾಡ್ತಾರೆ. ಆದರೆ
ಅದು ಅವರು ಅನ್ನೋ ಜನರ ವ್ಯತಿರಿಕ್ತ ರೀತಿಯೊಳಗೆ ಏನಾಗ್ಬಿಡ್ತದಪ್ಪ ಅಂದ್ರೆ ಕೃಷ್ಣೇಗೌಡನಿಗೆ ಸಹಾಯ ಆಗ್ತದೆ. ಆನೆ ಏನು ಹಣದ ಮುಖ ನೋಡಿದ್ದೆ ಅದರಿಂದಪ್ಪ ಅಂತಂದ್ರೆ ಈ ಆನೆ ದಿಶೆಯಿಂದ ನೋಡ್ತಾನೆ. ಹೀಗಾಗಿ ಏನಾಗ್ತದೆ, ಅದು ಭಾಳ ಸರಿಗೆ ಹೋಗಿತ್ತು. ಹುಲ್ಲು ಮೊಸರನ್ನ ಒಣ ಹುಲ್ಲು ತಿನ್ನಿಸೋದು, ಮೊಸರನ್ನ ಮಠದೊಳಗೆ ಹಾಕುವಂಥದ್ದು, ಹಿಂಗಾಗಿ ಭಾಳ ಏನಾಗಿತ್ತು, ಆನೆ ಸರಿಗೆ ಹೋಗಿತ್ತು. ಮೊದಲು ಆನೆ ತೊಗೊಂಬಂದು ಕೃಷ್ಣೇಗೌಡ ಏನು ಮಾಡ್ತಾನಪ್ಪ ಅಂದ್ರೆ ಅದಕ್ಕೆ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗಡ್ಡೆ ಗೆಣಸು ಹಾಕಿ ಭಾಳ ದಷ್ಟಪುಷ್ಟವಾಗಿ ಮೊದಲಿಗೆ ಏನು ಮಾಡ್ತಾನೆ ಅದನ್ನು ಬೆಳೆಸ್ತಾನೆ. ನಂತರ ಒಳಗೆ ಕೆಲಸನೂ ಚೆನ್ನಾಗಿ ಮಾಡ್ಲಿಕ್ಕೆ ನಿಂದಿರ್ತದೆ. ಇದರಿಂದ ಏನಾಗ್ಬಿಡ್ತದೆ, ಮನೆಗೆ ಬಂದ ಮಹಾಲಕ್ಷ್ಮಿ ಥರ ಆಗಿಬಿಡ್ತದೆ ಆನೆ. ಆದರೆ ಏನಾಗ್ಬಿಡ್ತದೆ ಅಂತಂದ್ರೆ ಹೇಗೋ ಇದ್ದಂಥದ್ದು ಏನಾಗ್ಬಿಡ್ತದೆ, ಪ್ರತಿ ವರ್ಷವೂ ಒಂದೊಂದು ಏನಾಗ್ತಿರ್ತಾವೆ, ಬೇಸಿಗೆ ಬಂತಪ್ಪ ಅಂತಂದ್ರೆ ಒಂದೊಂದು ಘಟನೆಗಳು ನಡೀತಿರ್ತಾವೆ. ಒಂದು ಆ ಮೂಡಿಗೆರೆ ಒಳಗಷ್ಟು ನಡೀತೀವಿ ಅಂತಲ್ಲ, ಎಲ್ಲ ಕಡೆಗೂ ನಡೀತೀವಿ. ಯಾಕಂದ್ರೆ ಬೇಸಿಗೆ ಬಂತಪ್ಪ ಅಂದ್ರೆ ಕೆಲಸ ಕಡಿಮೆ ಆಗ್ಬಿಡ್ತಾವೆ. ಮಳೆಗಾಲ ಚಳಿಗಾಲದೊಳಗೆ ಹೆಚ್ಚಿಗೆ ಇರ್ತಾವೆ ಕೆಲಸ, ಸ್ವಲ್ಪ ಬೇಸಿಗೆ ಬಂತಂದ್ರೆ ಕೆಲಸ ಇರೋದಿಲ್ಲ. ಹೀಗಾಗಿ ಇಲ್ಲಿ ಏನಾಗ್ತದೆ, ಈ ಏನೇನು ಘಟನೆಗಳು ನಡೀತಾವೆ ಬೇಸಿಗೆ ಒಳಗೆ ಏನಾರು ಆದಂತಗಳಾಗ್ತವೆ, ಜಗಳ ಆಗ್ತವೆ, ಸಮಸ್ಯೆಗಳು ಏನಾಗ್ತವೆ, ಅವೆಲ್ಲಕ್ಕೂ ಒಂದಿಲ್ಲ ಒಂದು ರೀತಿ ಒಳಗೆ ಏನಾಗ್ಬಿಡ್ತದಪ್ಪ ಅಂದ್ರೆ ಕೃಷ್ಣೇಗೌಡನ ಆನೆನ ಕಾರಣ ಅನ್ನೋ ರೀತಿಯೊಳಗೆ ಜನರ ಒಂದು ಅಭಿಪ್ರಾಯ ಏನಾಗ್ತದೆ ಇಲ್ಲಿ ಕಂಡು ಬರ್ತದೆ. ಆ ಒಂದೊಂದು ಯಾವ್ಯಾವ ಹಾಗಾದರೆ ಬೇಸಿಗೆ ಒಳಗಾದಂಥ ಘಟನೆಗಳು ಯಾರು ಮಾಡ್ತಿದ್ರು, ಅದು ಹೆಂಗೆ ಆನೆ ಮೇಲೆ ಬರ್ತಿತ್ತು ಅನ್ನುವಂಥ ವಿಚಾರವನ್ನು ಏನು ಮಾಡಿದಾರೆ ಹೇಳ್ತಾ ಹೋಗಿದ್ದಾರೆ. ಒಂದನೇದಾಗಿ ಒಂದು ಘಟನೆ ನಡೀತದೆ. ಮೊದಲ ಮೂಡಿಗೆರೆ ಬಂದ ಬೇಸಿಗೆ ಒಳಗೆ ಒಂದು ಘಟನೆ ನಡೀತದೆ. ಇದು ದಿನಾನೇ ಹೇಳಿದ್ರಲ್ಲ, ಈ ಆಕಳು ಕರು, ಬಸವಿ ಆಕಳು ಕರುಗಳು ಹೇಗೆ ಓಡಾಡ್ಕೊಂಡಿರ್ತಾವೆ ಹಾಗೆ ಅಂತಂದು ಹಿಂಗೆ ದಿನಾನು ಏನು ಮಾಡ್ತಿದ್ರಪ್ಪ ಅಂದರೆ ಈ ಪೆಟ್ಟಿಗೆ ಅಂಗಡಿಯವರು ಆನೆ ಬರ್ತದೆ ಕೊಟ್ರಾತು ಅಂತಂದು ಬಾಳೆ ದಿಂಡು, ಕೊಳೆತ ಬಾಳೆ ಹಣ್ಣುಗಳು, ಬಾಳೆ ಸಿಪ್ಪೆ ಇವನ್ನೆಲ್ಲ ಇಟ್ಕೊಂಡಿರ್ತಾರೆ. ಅದು ಓದುಡ್ಲೆ ಕೊಡ್ತಿದ್ರು, ತಿಂತಾನು ಪಾಳಿಗೆ ನಾನು ಹೋಗ್ತಿತ್ತು. ಅದರ ಹೆಸರು ಗೌರಿ ಅಂತಂದು ಹೆಸರಿಟ್ಟಿದ್ರು. ಮಕ್ಕಳೆಲ್ಲ ಶಾಲಾ ಮಕ್ಕಳೆಲ್ಲ ಅದಕ್ಕೆ ದೂರಿಂದನೇ ಗೌರಿ ಅಂತ ಕೂಗಿದ್ರಪ್ಪ ಅಂದ್ರೆ ಅದು ಸಲಾಮ್ ಮಾಡ್ತಿತ್ತು, ಸೊಂಡಿಲೆತ್ತಿ ಸಲಾಮ್ ಮಾಡ್ತಿತ್ತು. ಅಷ್ಟು ಅಚ್ಚುಮೆಚ್ಚು ಜನರಿಗೆ ಆಗಿತ್ತು. ಆದರೆ ಒಂದು ದಿವಸಿಗೆ ಒಂದು ಏನಾಗ್ತಿತ್ತಪ್ಪ ಅಂದ್ರೆ ಅದು ವೇಲಾಯ್ದು ಅದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಕುಂದಿರ್ತಿದ್ದ. ಅದು ಸುಮ್ಮನೆ ತನ್ನ ಪಡಿತ ಅಡ್ಡಾಡಿ ಏನಾಗ್ತಿತ್ತು ಹೋಗ್ತಿತ್ತು. ಆದರೆ ಒಂದು ದಿವಸ ಈ ಒಂದು ರೆಹಮಾನ್ ಅನ್ನುವಂಥವನ್ನ ಪೆಟ್ಟಿಗೆ ಅಂಗಡಿ ಏನಾಗ್ಬಿಡ್ತದಪ್ಪ ಅಂದ್ರೆ ಬಿದ್ದು ಬಿಡ್ತದೆ. ಬಿದ್ದ ತಕ್ಷಣ ಅದು ಆನೆ ಬರೋದಕ್ಕೂ ಆ ಪೆಟ್ಟಿಗೆ ಅಂಗಡಿ ಬೀಳೋದಕ್ಕೂ ಸಮ ಆಗ್ತದೆ. ಹಾಗಾಗಿ ಏನಾಗ್ಬಿಡ್ತದೆ, ರೆಹಮಾನ ಸಿಟ್ಟಿಂದ ಒದರಾಡಕ್ಕೆ ನಿಂದಿರ್ತಾನೆ. ಆ ಕೃಷ್ಣೇಗೌಡ ಏನು ಮಾಡ್ತಾನೆ, ಆನೆ ಎಲ್ಲೆಲ್ಲೋ ಬಿಟ್ಟು ಏನು ಮಾಡ್ತಾನೆ, ನಂದೆಲ್ಲ ಪೆಟ್ಟಿಗೆ ಅಂಗಡಿ ಬೀಳಿಸ್ಯದ, ನಂದೆಲ್ಲ ಲಾಸ್ ಭಾಳ ಆಗ್ಯದ, ಇಷ್ಟೆಲ್ಲ ಬೀಡಿ, ಇಷ್ಟೆಲ್ಲ ಪೆಪ್ಪರ್ಮೆಂಟು, ಇಷ್ಟೆಲ್ಲ ಏನೆಲ್ಲ ಎಲ್ಲ ಒಡೆದವ, ಇದ್ರ ನಷ್ಟ ಕಟ್ಕೊಡ್ಬೇಕನ್ನೋಡ್ಲೆ ಅಲ್ಲಿರುವಂಥವ್ರು ಏನಾಗ್ತಾರೆ, ಅಯ್ಯೋ ಪಾಪ ಕೃಷ್ಣೇಗೌಡನ ಯಾಕತ್ತಿ ಅದು ನೋಡ್ಕೊಳಕ್ಕೆ ವೇಲಾಯುಧನಂತ ಇಟ್ಟನ, ಆ ವೇಲಾಯುಧ ಎಲ್ಲೆಲ್ಲೋ ಕುಂದಿರ್ತಾನ ಅಂತ ನೋಡ್ಲೆ ವೇಲಾಯುಧನದು ಬೈಯಾಕೆ ನಿಂದಿರ್ತ. ಅಷ್ಟರೊಳಗೆ ವೇಲಾಯುಧ ಬರ್ತಾನೆ. ಬಂದ ತಕ್ಷಣ ಏನಾಯ್ತು ನೋಡ್ಲೆ, ಇಲ್ಲ ನಾ ಬಾಳೆ ಅನ್ಕೊಳ್ಳಿಲ್ಲ ಅಂತ ಸಿಟ್ಟು ಮಾಡಿದ್ದೀನಿ, ನಾನು ಏನಾಗ್ಬಿಟ್ಟದ ದೂಡಿ ಬೀಳಿಸಿಬಿಟ್ಟದ ಅನ್ನುವಂಥ ವಿಚಾರ ಹೇಳ್ತಾರೆ. ಅದೇಂಗೆ ದೂಡಿ ಬೀಳಿಸ್ತಪ್ಪ ನನ್ನ ಆನೆ ಅಂತ ನೋಡ್ಲಿಕ್ಕೆ ಅವ ಮಲಯಾಳಿ ಭಾಷೆ ಒಳಗೆ ಏನೇನೋ ಬೈತಾನ. ಆದರೂ ಆನೆ ಏನೋ ಸುಮ್ಮನೆ ಏನು ಮಾಡ್ತದೆ, ಕಿವಿ ಅಲ್ಲಾಡ್ತದೆ, ಸುಮ್ಮನೆ ನಿಂತಿರ್ತದೆ. ಅಲ್ಲೇ ಜನ ಎಲ್ಲ ಬರ್ತಾರೆ, ನೋಡ್ತಿರ್ತಾರೆ. ನೋಡುವಾಗ ಈ ನಿರೂಪಕರು ಕೂಡ ಬರ್ತಾರೆ, ಯಾರು ಪೂರ್ಣಚಂತೇಶ್ ಇವರು ಕೂಡ ಅಲ್ಲಿ ಬರ್ತಾರೆ. ಏನು ಜನ ಇಲ್ಲಿ ನಿಂತಾರಲ್ಲ ನೋಡಿದ್ರ ಅಂತ ಬಂದಾಗ ಇವರಿಬ್ಬರು ಒಬ್ಬರೊಬ್ಬರು ಜಗಳಾಡಕತ್ತಿದ್ರು. ಇಲ್ಲ ಇಷ್ಟೆಲ್ಲ ನಷ್ಟ ಆಗೈತೆ, ಅದಕ್ಕೆಲ್ಲ ನೀ ಏನು ಕೊಡಬೇಕು, ಹಣ ಕೊಡ್ಬೇಕಂದಾಗ ಇಲ್ಲ ನಾ ಯಾಕೆ ಹಣ ಕೊಡಲಿ, ನಾನು ದೂಡು ಬಿಡಿಸಿಲ್ಲ ಅಂತ ನಮ್ಮ ಮೊದಲು ವೇಲಾಯುಧ. ನಂತರ ದೂಡು ಬಿಡಿಸಿದ್ರು ಅದಕ್ಕೆ ಕಾರಣ ನಾನಲ್ಲ, ನೀನು ಮೊದಲು ಅದಕ್ಕೆ ಬಾಳೆಹಣ್ಣು ಕೊಟ್ಟರು ಉಡಿ ಮಾಡಿಯ, ನಂತರ ಇವತ್ತು ಕೊಳ್ಳಿಲ್ಲ ಅಂತಂದು ಸಿಟ್ಟು ಬಂದಿರಬೇಕು, ದುಡ್ಡಿರಬೇಕು, ಅದಕ್ಕೆ ನಾ ಏನು ನಷ್ಟ ಕಟ್ಟಿಕೊಡೋದಿಲ್ಲ ಅನ್ನೋ ಹೊತ್ತಿನಾಗ ಏನಾಗ್ಬಿಡ್ತದೆ, ಯಾರು ತಪ್ಪು ಅನ್ನುವಂಥ ರೀತಿ ಒಳಗೆ ಈ ಜುಬೇದಾಳ ಅನ್ನುವಂಥವ್ರು ಅವ್ನು ಹೆಂಡ್ತಿ ಇರ್ತಾಳೆ, ಈ ರೆಹಮಾನನ ಹೆಂಡ್ತಿ. ನಿರೂಪಕರು ಕೇಳ್ತಾರೆ, ಯಾಕೆ ಏನಾತಮ್ಮ ಅಂತ ನಿರೂಪಕರು ಕೇಳಿದ್ರು. ಏನೇ ಇಲ್ಲ, ಆನೆ ಬಾಳೆಹಣ್ಣಿನ ಸಲುವಾಗಿ ಏನು ದೂಡಿ ಬಿಡಿಸಿಲ್ಲ ಅಂದು ಹೆಣ್ಮಗಳು. ಮತ್ತು ಯಾಕೆ ದೂಡ್ತಪ್ಪ ಅಂತಂದ್ರೆ ಇವ ಅನಬಾರದ್ದು ಅಂದ, ಅದಕ್ಕೆ ಸಿಟ್ಟು ಬಂದು ಬಿಡಿಸ್ತು ಅಂತ. ಅನಬಾರದ್ದು ಏನನ್ನಪ್ಪ ಅಂತ ಕೇಳಿದ್ರು. ಅನಬಾರದ್ದು ಅಂದಾನ, ಅದನ್ನು ನಾ ಯಾಕೆ ಈಗ ಹೇಳಿ ಅನ್ನುವಂಥದ್ದು ಆ ಹೆಣ್ಮಗಳ ನೋಡ್ಲಿಕ್ಕೆ ಆಕಿ ಮ್ಯಾಗ ರೆಹಮಾನ್ ಏನು ಮಾಡ್ತಾನೆ, ಸಿಟ್ಟು ಮಾಡ್ಕೊತಾನೆ. ಒಂದು ಈ ಘಟನೆಯನ್ನು ತಿಳ್ಕೊಳ್ಳೋದು ಏನಪ್ಪ ಅಂತಂದರೆ ಅದು ದೂಡಿ ಬಿಳಿಸಿಲ್ಲ, ಅನಬಾರದು. ಗಂಡ ಹೆಂಡ್ತಿ ಏನೋ ಅನಬಾರದು ಅಂದಾಗ ಸಿಟ್ಟು ಬಂದು ಜಗಳ ಆಡುವಾಗ ಏನೋ ಒಂದಿಷ್ಟು ಹೆಚ್ಚು ಏನಾಗಿದೆ, ಪೆಟ್ಟಿಗೆ ಅಂಗಡಿ ಸಾಮಾನ್ಯವಾಗಿ ಏನಾಗ್ಬಿಡ್ತದಪ್ಪ ಅಂದ್ರೆ ಭಾಳ ಭಾರ ಇದ್ದಿದ್ದಿಲ್ಲ, ಒಂದು ಕಡೆ ಏನಾಗಿತ್ತು ಹೊತ್ಕೊಂಡು ಬಿದ್ದಿತ್ತು. ಆ ಒಂದು ಬಿದ್ದಿದ್ದಂಥ ಸಂದರ್ಭಕ್ಕೆ ಏನಾಗ್ಬಿಟ್ಟಿರ್ತದ, ಈ ಆನೆ ಬಂದಿದ್ದರಿಂದ ಆ ಒಂದು ತಮ್ಮಿಬ್ಬರ ಒಂದು ಜಗಳದಿಂದ ಆದಂಥ ಅನಾಹುತವನ್ನು ಸಮಸ್ಯೆನ ಯಾರ ಮೇಲೆ ಹಾಕ್ತಾರೆ, ಆನೆ ಮೇಲೆ ಹಾಕಿದ್ರು ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಏನಾಗ್ತದೆ, ಎರಡನೇ ಬೇಸಿಗೆ ಬರ್ತದೆ. ಎರಡನೇ ಬೇಸಿಗೆ ಒಳಗೆ ಮತ್ತೊಂದು ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಘಟನೆ ಆಗ್ತದೆ. ಹೆಚ್ಚೇನು ದೊಡ್ಡ ಆನೆಗಳಂತಂದ್ರೆ ಕಾಡಿನ ಹತ್ರನೇ ಇರೋದರಿಂದ ಈ ಮೂಡಿಗೆರೆ ಅಲ್ಲಿ ಸಾಕಷ್ಟು ಕಾಡಾನೆಗಳ ಹಾವಳಿ ಆಗ್ತಾನೆ ಇರ್ತದೆ. ಹೀಗಾಗಿ ಭಾಳ ಜನ ಕಾಡಾನೆಗಳ ಬಗ್ಗೆ ಭಾಳ ವಿಚಾರ ಮಾತನಾಡಿದಾಗ ಅವೇನು ಮಾಡಿಲ್ಲ ಅನ್ನುವಂಥದ್ದೇ ಇರ್ತದೆ ನಿರೂಪಕರಿಗೆ. ಆದ್ರೆ ಅವ್ರಿಗೂ ಕೂಡ ಒಂದು ಸತಿ ಏನಾಗಿರ್ತದಪ್ಪ ಅಂದ್ರೆ ಅದರ ಅನುಭವ ಆಯಿತು ಅನ್ನುವಂಥ ವಿಚಾರ ಹೇಳಿದ್ದಾರೆ.
ಏನು ಲೇಖಕರಿಗೆ ಆದ ಅನುಭವ ಏನಪ್ಪ ಅಂತಂದ್ರೆ ಅವರು ನೇರವಾಗಿ ಗುಡ್ಡದ ಮೇಲಿಂದ ನೀರು ಬರ್ತಿರ್ತದೆ, ಅಲ್ಲಿಗೆ ಪೈಪ್ ಹಾಕಿ ತಮ್ಮ ಮನೆಗೆ ನೀರು ತೆಗೆದುಕೊಂಡಿರ್ತಾರೆ. ಅದು ಯಾಕೋ ನೀರು ಬರೋದಲ್ಲ, ಇವತ್ತು ಏನೋ ನೀರು ಹಾವು ಕಪ್ಪೆ ಕುಂತಿರ್ಬೇಕು ನೋಡೋಣ ಅಂತ ಹೋಗ್ತಾರೆ. ಅಲ್ಲಿ ಏನಾಗ್ಬಿಟ್ಟಿರ್ತದೆ, ಎಲ್ಲ ಪೈಪ್ಗಳು ಪುಡಿ ಪುಡಿಯಾಗಿ ಹೋಗಿದ್ದು. ಒಂದೊಂದು ಕಡೆಯೂ ಏನಾಗಿತ್ತು, ಸಣ್ಣ ಸಣ್ಣ ಬಾವಿಗಳ ನಿರ್ಮಾಣ ಆಗಿದ್ದು. ಇದು ಯಾರು ಹಿಂಗೆ ಮಾಡಿರ್ಬೇಕಪ್ಪ, ಬಂದು ಯಾರು ಹಂಗೆ ಆಗ್ಯದ ಅಂತ ವಿಚಾರ ಮಾಡಿದ್ರೊಳಗ ಬಂದಂಥ ಜನ ಎಲ್ಲ ಇಲ್ಲ ಇದು ಮನುಷ್ಯರು ಮಾಡಿದಂಥದ್ದಲ್ಲ, ಆನೆನ ಏನಾಗ್ಯದ ಬಂದದ ಅಂತಂದಾಗ ಆನೆ ಹೆಜ್ಜೆ ಇಟ್ಟರೆ ಹೆಂಗೆಲ್ಲ ಆಗಿರ್ತದೆ, ಸಣ್ಣ ಸಣ್ಣ ಬಾವಿಗಳ ಥರ ಏನಾಗ್ಬಿಟ್ಟದ, ತಗ್ಗುಗಳಾಗಿರ್ತವೆ, ಪೈಪ್ಗಳೆಲ್ಲ ಪುಡಿ ಪುಡಿಯಾಗಿ ಪಾತಾಳಕ್ಕೆ ಹೋಗಿಬಿಟ್ಟಿರ್ತಾವೆ. ಈ ರೀತಿ ಆನೆ ಹಾವಳಿ ಆಗಿತ್ತು ಅನ್ನುವಂಥದ್ದು ಅವ್ರಿಗೂ ಕೂಡ ಅನುಭವಕ್ಕೆ ಬರ್ತದೆ. ಅದಕ್ಕಿಂತ ಹೆಚ್ಚಿಗೆ ಏನಾಗಿಲ್ಲ, ಆನೆಗಳಿಂದ ಇವರಿಗೆ ತೊಂದರೆ ಏನೂ ಆಗಿರೋದಿಲ್ಲ. ಆದರೆ ಇಲ್ಲಿ ಏನಾಗ್ತದಪ್ಪ ಅಂತಂದರೆ, ಈ ಒಂದು ಅವರ ನಿರೂಪಕರ ಗೆಳೆಯ ಇರ್ತಾನೆ, ಈ ಪ್ರಕಾಶ ಅನ್ನುವಂಥ, ನಿಮಗೊಂದು ಕ್ವಶನ್ ಕೂಡ ಬರ್ತದೆ, ನಿರೂಪಕರ ಗೆಳೆಯನೇ ಹೆಸರೇನು ಅಂತ ಬರ್ತದೆ. ಪ್ರಕಾಶ ಅನ್ನುವಂಥವನು ಆತ ಮೂಡಿಗೆರೆಗೆ ಬಂದಿರ್ತಾನೆ. ಆತ ಯಾಕೆ ಬಂದಿರ್ತಾನಪ್ಪ ಅಂತಂದರೆ, ಈ ಭದ್ರಾ ಅಣೆಕಟ್ಟು ಕಟ್ಟಿದ್ದಾರೆ. ಈ ಕಟ್ಟಿದ್ರಿಂದ ನೀರು ನಿಲುಗಡೆಯಾದಂಥ ಎಷ್ಟು ಪ್ರದೇಶ ನೀರು ನಿಲುಗಡೆಯಾಗ್ಯದ, ಎಷ್ಟು ಕಾಡು ಪ್ರದೇಶನ ವ್ಯಾಪಿಸದಂತ ಸರ್ವೆ ಮಾಡಲಿಕ್ಕೆ ಅಂತ ಬಂದಿರ್ತಾನೆ. ಬಂದಂಥವನನ್ನು ಈ ನಿರೂಪಕರು ಎಲ್ಲಿ ಸಾಹಿತಿಗಳು ಅಲ್ಲಿ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಸಭೆ ಸಮಾರಂಭಗಳಿಗೆ ಹೋಗ್ತಿರ್ತಾರೆ. ಹೀಗೆ ಅವನನ್ನು ಜೊತೆಗೆ ಕರ್ಕೊಂಡು ಹೋದಾಗ ಹೀಗೆ ಮಾತಾಡ್ತಾ ಏನಾಗ್ತದಪ್ಪ ಅಂತಂದರೆ, ಈ ಕಾಡಾನೆಗಳೆಲ್ಲ ಏನು ಮಾಡ್ತಾವ, ಹಾವಳಿ ಮಾಡ್ತಾವ, ಊರಿಗೆಲ್ಲ ಬರ್ತಾವ, ನಿಮ್ಮ ಬೆಳೆ ಹಾನಿ ಮಾಡ್ತಾವ. ಯಾಕೆ ಹಂಗಾಗ್ಯದಪ್ಪ ಅಂದ್ರೆ, ಕಾಡಿನೊಳಗೆ ಏನಿಲ್ಲ, ಅವ್ರು ತಿನ್ನೋಕೆ ಆಹಾರಗಳೇ ಇಲ್ಲ, ಭಾಳ ತೊಂದರೆ ಆಗ್ಯದ. ಈ ಕಾಡಿನಲ್ಲಿ ಫಾರೆಸ್ಟ್ನವ್ರು ಏನು ಮಾಡ್ಲಿಕ್ಕತ್ತಿದಾರ, ಕೇವಲ ಬರೀ ಅಕೇಶಿಯಾ ನೀಲಗಿರಿ ಗಿಡಗಳನ್ನೇ ಬೆಳೆಸ್ತಾ ಇದ್ದಾರೆ. ಹೀಗಾಗಿ ಅವಕ್ಕೆ ಆಹಾರ ಇಲ್ಲದಕ್ಕೆ ಊರಿಗೆ ಬರ್ತಾವ ಅನ್ನುವಂಥ ಮಾತನ್ನು ಆಡ್ತಾರೆ. ಈ ಮಾತನ್ನೇ ಇಟ್ಕೊಂಡು ಏನಾಗ್ಬಿಡ್ತಾರಪ್ಪ ಅಂತಂದ್ರೆ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ವಿರೋಧಿಗಳೆಲ್ಲ ಒಂದಾಗಿಬಿಡ್ತಾರೆ. ಅಂದರೆ ಸಾಕಷ್ಟು ಮಂದಿ ವಿರೋಧಿಗಳು ಇದ್ದರು. ಇದು ರೈತ ಚಳವಳಿ ಆದರೂ ಕೂಡ ರೈತ ಮುಖವಾಡನ್ನು ಹಾಕಿಕೊಂಡಂಥವ್ರು ಏನಾಗಿದ್ದಾರಪ್ಪ ಅಂದ್ರೆ ಅವರು ಸೇರಿಕೊಂಡ್ರು ಅನ್ನುವಂಥದ್ದು. ಯಾರ್ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ವೈರಿಗಳಿದ್ರಪ್ಪ ಅಂತಂದರೆ, ಈ ಗಂಧದ ಕಟ್ಟಿಗೆ ಸಾಗಾಣಿಕೆ ಮಾಡುವಂಥವರು, ಇನ್ನು ಬೇಟೆಯಾಡುವಂಥವರು, ಈ ಉರುವಲು ತರುವಂಥವರು ಸಾಕಷ್ಟು ಮಂದಿ ಇದ್ದಾರೆ. ಅಂಥವರೆಲ್ಲ ಏನಾಗ್ತಾರಪ್ಪ ಅಂದ್ರೆ, ಒಂದಾಗಿ ರೈತರ ಜೊತೆ ಒಂದು ಮಂದಿ ಸೇರ್ಕೊಂಡು ಏನಾಗ್ತಾರೆ, ಫಾರೆಸ್ಟ್ ಆಫೀಸಿನ ಮುಂದೆ ಏನು ಮಾಡ್ತಾರೆ, ಧರಣಿ ಕುಂದಿರ್ತಾರೆ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನೊಳಗೆ ಒಬ್ಬ ನಾಗರಾಜ ಅನ್ನುವಂಥವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಂಥವನು. ಅವನು ಭಾಳ ಇರ್ತಾನಪ್ಪ ಅಂದ್ರೆ, ಸ್ಟ್ರಿಕ್ಟ್ ಆಫೀಸರ್ ಇರ್ತಾನೆ. ಯಾರದೇ ಲಂಚ ಆಗಿರ್ಬೋದು, ಆಮಿಷಗಳಿಗೆ ಏನಾಗೋದಲ್ಲ ಬಲಿ ಆಗಲಾರ್ದನೆ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವನೇ ಇರ್ತಾನೆ. ಹೀಗಾಗಿ ಅವ್ನಿಗೆ ಏನಾಗ್ಬಿಡ್ತದಪ್ಪ ಅಂತಂದ್ರೆ, ಹೋಗಿ ಇವರು ಏನು ಮಾಡ್ತಾರೆ, ಧರಣಿ ಕೂತ್ಕೊಡ್ಲಿಕ್ಕೆ ಆತ ಏನು ಮಾಡ್ತಾನೆ, ಇಲ್ಲ ಕಾಡಾನೆಗಳ ಊರಿಗೆ ಬರೋದೇ ಇಲ್ಲ. ಈ ಕಾಡಾನೆಗಳು ಊರಿಗೆ ಬರೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಮೊದಲು ಬರ್ತಿದ್ದಿಲ್ಲ, ಇತ್ತಿತ್ತಲಾಗಿ ಬರ್ಲಿಕ್ಕತ್ತಿದ್ದವ. ಯಾಕೆ ಬರತ್ತವಪ್ಪ ಅಂತಂದ್ರೆ, ಆ ಕೃಷ್ಣೇಗೌಡನ ಹೆಣ್ಣಾನೆ ದಿಶೆಯಿಂದನೇ ಕಾಡಾನೆಗಳು ಬರ್ತಾ ಇದ್ದಾವೆ ಹೊರತು ಈ ತಿನ್ಲಿಕ್ಕೆ ಆಹಾರ ಇಲ್ಲದಕ್ಕೇನ ಬರೋದಿಲ್ಲ ಅನ್ನುವಂಥ ಮಾತನ್ನು ಏನು ಮಾಡ್ತಾನೆ ಆತ ಹೇಳ್ತಾನೆ. ಆದರೂ ಕೂಡ ಏನಾಗೋದಿಲ್ಲ, ಆತನ ಮಾತನ್ನು ಯಾರೂ ಕೇಳಲಾರ್ದನ ಏನು ಮಾಡಿಬಿಡ್ತಾರಪ್ಪ ಅಂದ್ರೆ, ಅಲ್ಲೆಲ್ಲ ಸಣ್ಣ ಸಣ್ಣ ಸಸಿಗಳನ್ನು ನೆಟ್ಟಿರ್ತಾರೆ, ಪ್ಲಾಂಟೇಷನ್ ಮಾಡಿದಂಥವು ಎಲ್ಲಗಳನ್ನು ಏನು ಮಾಡಿಬಿಡ್ತಾರಪ್ಪ ಹಾಳು ಮಾಡಿ, ನಾಗರಾಜನ ಏನು ಜೊತೆ ಅವನ ವಿರೋಧಿಗಳಿದ್ರೆ ಅವರೆಲ್ಲ ಏನು ಮಾಡ್ತಾರಪ್ಪ ಆ ರೀತಿ ಒಳಗೆ ಸೇಡಿ ತೀರಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ನಂತರ ಏನಾಗ್ತದೆ ಅಂತಂದ್ರೆ, ಮುಂದೆ ಮತ್ತೊಂದು ಬೇಸಿಗೆ ಒಳಗೆ, ಅದೇ ಬೇಸಿಗೆ ಒಳಗೆ ಒಂದು ಸತಿ ಏನು ಮಾಡಿರ್ತಾರೆ ಅಂತಂದರೆ, ಈ ಹೆಂಗೂ ಕೃಷ್ಣೇಗೌಡನ ಆನೆ ಅದ, ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು, ಈ ನೋಡ್ರಿ ಅಯ್ಯಪ್ಪ ಸ್ವಾಮಿದು ಯಾವಾಗ ಬರ್ತದಪ್ಪ ಅಂದ್ರೆ ಫೆಬ್ರವರಿಗೆ ಬಂದು ಜನವರಿ 14ಕ್ಕೆ ಹೀಗಾಗಿರ್ತಲ್ಲ. ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ ಬೇಸಿಗೆ ಪ್ರಾರಂಭ ಆಗಿರ್ತದೆ ಅನ್ನೋವಂಥದ್ದು. ಆ ಒಂದು ಸಂದರ್ಭದೊಳಗೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು, ಅಂಬಾರಿ ಒಳಗೆ ಫೋಟೋ ಇಟ್ಟು ಮೆರವಣಿಗೆ ಮಾಡೋಣ ಅಂತ ತಿಳ್ಕೊಂಡು ಆನೆ ಮೇಲೆ ಅಂಬಾರಿನಿಟ್ಟು ಮೆರವಣಿಗೆ ಮಾಡ್ತಾ ಇರ್ತಾರೆ. ಈ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಈ ಕಾಡಪ್ಪ ಶೆಟ್ಟರು ಅಂತ ಬರ್ತಾರೆ, ಅದ್ರೊಳಗೆ ಒಂದು ಪಾತ್ರ ಬರ್ತದೆ. ಕಾಡಪ್ಪ ಶೆಟ್ಟ ಬೇರೆ ಎಲ್ಲೇನೋ ಏನು ಮಾಡಿರ್ತಾರೆ, ಆಭರಣಗಳು ಆನೆಗೆ ಹಾಕಲಿಕ್ಕೆ ಆಭರಣ ಮತ್ತು ಮೈ ಅದಕ್ಕೆ ಏನು ಅಂಬಾರಿ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ತೊಗೊಂಬಂದಿರ್ತಾರೆ. ಈಗ ಏನು ಮಾಡಕತ್ತಿರ್ತಾರಪ್ಪ ಅಂತಂದ್ರೆ, ಮೆರವಣಿಗೆ ಮಾಡ್ತಿರ್ತಾರೆ. ಎಲ್ಲಿ ಬೇಕಲ್ಲಿ ಏನಾಗ್ಬಿಡುತ್ತಪ್ಪ ಅಂತಂದ್ರೆ, ಈ ತಂತಿಗಳು ಒಂದು ಎಲೆಕ್ಟ್ರಿಕ್ ತಂತಿ ಇರ್ಬೋದು, ಇಲ್ಲಪ್ಪ ಅಂದ್ರೆ ಕೇಬಲ್ಲು, ಅದರ ಟೆಲಿಫೋನು ಎಲ್ಲ ಒಂದಕ್ಕೊಂದು ಕೆಳಗೆ ಏನಾಗಿದ್ವು, ತಂತಿಗಳು ಜೋತು ಬಿದ್ದಿದ್ವು. ಹೀಗೆ ಆನೆ ಮೇಲೆ ಅಂಬಾರಿ ಹೊತ್ಕೊಂಡು ಮೆರೆಸುವಾಗ ಏನಾಗ್ಬಿಡ್ತದೆ, ಅಂಬಾರಿ ಕರೆಂಟ್ ಲೈನ್ ತಾಗಿ ಕರೆಂಟ್ ಶಾಕ್ ಹೊಡೆದು ಏನಾಗ್ಬಿಡ್ತದೆ, ಆನೆ ಹೆದರಿ ಅಂಬಾರಿ ಸಮೇತನ ಓಡಿ ಹೋಗಿಬಿಡ್ತದೆ. ಈ ಓಡಿ ಹೋದಾಗ ಏನಾಗ್ಬಿಡ್ತದಪ್ಪ ಅಂತಂದ್ರೆ, ಕಾಡಿನೊಳಗೆ ಅಂಬಾರಿ ಹೊತ್ಕೊಂಡು ಹೋದಂಥ ಆನೆಯನ್ನು ಹುಡ್ಕೊಂಡು ಕಾಡಪ್ಪ ಶೆಟ್ಟಿ ವೇಲಾಯುಧನ ಕರ್ಕೊಂಡು ಹೋಗ್ತಾರೆ. ಹೋದಾಗ ಇವರು ಏನು ಸರ್ವೆ ಮಾಡೋಕ್ಕೆ ಬಂದಂಥ ಪ್ರಕಾಶನ ಜೊತೆ ಒಳಗೆ ಕಾಡೊಳಗೆ ಹೋಗಿರ್ತಾರೆ. ಅವರು ವಾಪಸ್ ಊರಿಗೆ ಬರ್ತಿರ್ತಾರೆ. ಬರುವಾಗ ಭೇಟಿ ಹಾಕಾರ ನಿರೂಪಕರಿಗೆ, ಇಲ್ಲ ಎಲ್ಲರ ಆನೆ ನೋಡಿದ್ರೇನು ಅಂತ ಕೇಳ್ತಾರೆ.
ಯಾನು ಯಾಕೆ ಇಲ್ಲಿ ಬಂತಪ್ಪ ಅಂದಾಗ ಏನೋ ಅದಕ್ಕೊಂದೊಂದು ಸತಿ ಏನಾಗ್ಬಿಡ್ತಪ್ಪ ತಲೆ ಕೆಟ್ಟಂಗೆ ಮಾಡ್ತದ, ಹಂಗೆ ಏನು ಮಾಡಿಬಿಡ್ತದ, ಓಡಿ ಹೋಗ್ಬಿಡ್ತದ ಅನ್ನುವಂಥ ಆರೋಪವನ್ನು ಹೇಳ್ತಾರೆ. ಹೀಗಾಗಿ ಏನಾಗ್ತದಪ್ಪ ಅಂತಂದರೆ ಇಲ್ಲ ನಾವೇನು ನೋಡಿಲ್ಲ ಅಂತ ನೋಡ್ಬೇಕನ್ನ, ಯಾಕೆ ನೀವು ಹೋಗಿದ್ದು ತಾನೇ ಬರ್ತದೆ ಅಂದಾಗ ಇಲ್ಲ ನಾವು ಏನು ಮಾಡಿದ್ದೀವಿ ಅದಕ್ಕೆ ಅನೇಕ ಈ ಆಭರಣಗಳನ್ನು ಹಾಕಿದ್ದೀವಿ, ಬಂಗಾರದವೆಲ್ಲ ಆಭರಣ ಹಾಕಿದ್ದೀವಿ, 7-8 ಸಾವಿರ ರೂಪಾಯಿ ಐತದ ಬೇರೆಯಿಂದ ಇಸ್ಕೊಂಬಂದಿದ್ದು, ಅದಾದ್ರೂ ಸಿಕ್ಕರೆ ಸಾಕು ಅನ್ನೋ ಕಾರಣಕ್ಕೆ ಹುಡ್ಕೊಂಡು ಬಂದೇವೆ ಅನ್ನೋ ಕಾರಣಕ್ಕೆ ಹೋಗ್ತಾರೆ. ಹೀಗೆ ಹೋದಾಗ ಏನಾಗುತ್ತಾ ಅವ್ರಿಗೆ ಲೇಖಕರು ಒಂದು ವಿಚಾರ ಬರ್ತದೆ, ಇದಕ್ಕೆಲ್ಲ ಶೃಂಗಾರ ಮಾಡಿದ್ದಾರೆ, ಮೈ ಮೇಲೆಲ್ಲ ಬಣ್ಣ ಬೆಳೆದಿದ್ದಾರೆ, ಇಂಥ ಶೃಂಗಾರ ಮಾಡಿಕೊಂಡ ಆನೆಯನ್ನು ಏನು ಮಾಡಿಬಿಡ್ತದ ಆ ಒಂದು ಕಾಡಾನೆಗಳು ಸೇರಿಸ್ಕೋತಾವ ಅನ್ನುವಂಥ ವಿಚಾರ ಬರ್ತದೆ. ಅಂದರೆ ಅದಕ್ಕೆ ಕರೆಂಟ್ ಹೊಡೆದು ಹೋದರೂ ಕೂಡ ಜನ ಏನು ಮಾಡ್ತಾರಪ್ಪ ಇಲ್ಲ ಅದಕ್ಕೆ ಕಾಡಾನೆಗಳ ಗೆಳೆತನ ಅದ, ಅದ್ರ ಸಲುವಾಗಿ ಏನಾಗ್ಬಿಟ್ಟದ ಓಡಿ ಹೋಗ್ಬಿಟ್ಟದ ಅನ್ನುವಂಥ ವಿಚಾರಕ್ಕೆ ಬರ್ತಾರೆ. ಅದೊಂದು. ಇನ್ನೊಂದು ಕಾಡಾನೆಗಳು ಊರಿಗೆ ಬರ್ತಾವಪ್ಪ ಅಂತಂದ್ರೆ ಏನಾಗುತ್ತಾ ಅದು ಕೃಷ್ಣೇಗೌಡನ ಆನೆಯೇ ಕಾರಣ ಅನ್ನುವಂಥದ್ದು ಒಂದು. ಅಂದರೆ ಯಾವುದೇ ಸಮಸ್ಯೆ ಆದರೂ ಕೂಡ ಅದು ಸಂಪೂರ್ಣವಾಗಿ ಅದರ ಹೊಣೆಗಾರಿಕೆ ಯಾರು ಬರ್ತದೆ ಅದರದ್ದು ಏನಪ್ಪ ಅಂದ್ರೆ ಕೃಷ್ಣೇಗೌಡ ಆನೆಗೆನ ಮಾಡ್ತಾರೆ ಅನ್ನುವಂಥ ವಿಚಾರ ಇಲ್ಲಿ ತಿಳಿದು ಬರ್ತದೆ. ಹೀಗೆ ಹೋದಂಥ ಆನೆ ಏನಾಗೋದಿಲ್ಲ, ವಾಪಸ್ಸು ಬರೋದೇ ಇಲ್ಲ. ಒಂದು ದಿನ ಒಂದು ವಾರ ಕಳೆದ್ರೂ ಕೂಡ ಬರೋದೇ ಇಲ್ಲ, ಹೋದಂಥದ್ದು ಹೋತು ಅಂತಂದು ಮತ್ತು ಏನಾಗ್ತಾನೆ ಕೃಷ್ಣೇಗೌಡ ಹೋಗಿಬಿಡ್ತು. ಕೆಲಸನೂ ಮುಗಿಲಿಕ್ಕೆ ಬಂದಿತ್ತು ಆಲೆ ಇಮ್ಕೋ ಕಂಪ್ನಿಯವ್ರದ್ದು. ಹೋದಂಥವು ಹೋದ, ಇನ್ನೇನು ಮಾಡೋದು, ನೀನು ಬೇರೆ ಕಡೆ ಕೆಲಸ ಹುಡುಕು, ಸಾರಿ ಹೋಗಿದ್ದು ಆನೆ ಹೋಯ್ತು, ನೀ ಬೇರೆ ಕಡೆ ಕೆಲಸ ಹುಡುಕು ಅಂತಂದಾಗ ಅಲ್ಲಿ ಶಿವೇಗೌಡರ ಶಾಮಿಲ್ ಅಂತ ಇರ್ತದೆ, ಕಟ್ಟಿಗೆ ಅಡ್ಡೆ ಇರ್ತದೆ. ಶಿವೇಗೌಡರ ಒಂದು ಕಟ್ಟಿಗೆ ಅಡ್ಡೆದೊಳಗೆ ಈ ವೇಲಾಯದ ಕೆಲಸಕ್ಕೆ ಸೇರ್ಕೋತಾರೆ. ಸೇರ್ಕೊಂಡು ಕೆಲಸ ಮಾಡ್ತಿರ್ತಾನೆ. ನಂತರ ಏನಾಗ್ತದೆ, ಒಂದು ಜುಲೈ ತಿಂಗಳೊಳಗೆ ಭಾಳ ಮಳೆ ಹತ್ತಪ್ಪ ಅಂತ ಬಿಡೋದಿಲ್ಲ ಕರಾವಳಿ ಸೈಡ್. ಹೀಗಾಗಿ ಏನಾಗ್ತದೆ, ಭಾಳ ಮಳೆ ಹತ್ತಿತ್ತು. ಮಳೆ ಹತ್ತಿದ ದಿವಸ ಒಂದು ದಿವಸ ಏಕಾಏಕಿ ಏನಾಗ್ಬಿಟ್ಟಿರ್ತದಪ್ಪ ಅಂದ್ರೆ ಏನು ಅದನ್ನು ಮೊದಲಿಗೆ ಕಟ್ಟುವಂಥ ಜಾಗ ಏನಿತ್ತು ಆನೆನ, ಆ ಜಾಗದೊಳಗೆ ಬಂದು ನಿಂತಿತ್ತು ಕೃಷ್ಣೇಗೌಡನ ಆನೆ. ನೋಡ್ತಾರೆ ಎಲ್ಲರಿಗೂ ಆಶ್ಚರ್ಯ, ಕಾಡಿನಿಂದ ಬಂದದ ಏನಾರು ತೊಂದರೆ ಕೊಡ್ಬೋದು ಅಂತ ನೋಡಿದ್ರು ಕೂಡ ಅದು ಮೊದಲು ಹೆಂಗಿತ್ತು ಹಂಗೆ ಯಥಾಸ್ಥಿತಿ ಒಳಗೆ ನಿಂತ್ಕೊಂಡಿದ್ದು, ತನ್ನ ಕಟ್ಟದಲ್ಲಿ ಜಾಗದೊಳಗೆ ನಿಂತಿತ್ತು. ನಂತರ ಬೆಳಗಾಯಿತು, ಎತ್ತು ಊರೊಳಗೆಲ್ಲ ಹೋಯಿತು, ಹೆಂಗೆ ಪೆಟ್ಟಿಗೆ ಅಂಗಡಿಗೆ ಹೋಗ್ತಿತ್ತು ಹಂಗೆ ಹೋಗಿ ಬಂದು ಮಾಡ್ಲಿಕ್ಕತ್ತು. ನಂತರ ಮತ್ತು ವೇಲಾಯುಧ ಏನು ಮಾಡಕತ್ತ ಅದನ್ನು ಕರ್ಕೊಂಡು ಕೆಲಸಕ್ಕೆ ಹೊಂಟ. ಈ ಶಿವೇಗೌಡರ ಏನು ಕಟ್ಟಿಗೆ ಅಡ್ಡೆ ಏನಿರ್ತದೆ, ಆ ಕಟ್ಟಿಗೆ ಅಡ್ಡೆದವರು ಏನಾಗ್ತಾರಪ್ಪ ಅಂದ್ರೆ ಆನೆಯನ್ನು ಕರ್ಕೊಂಡು ಹೋಗ್ತಾರೆ. ಏನು ಬಂದಂಥ ಕಟ್ಟಿಗೆ ಲೋಡ್ ಮಾಡ್ಕೊಂಡು ಬಂದಂಥದ್ದನ್ನು ಅನ್ಲೋಡ್ ಮಾಡಲಿಕ್ಕೆ ಅಂತಂದು ಏನು ಮಾಡ್ತಿರ್ತಾರೆ, ಇದನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಇನ್ನು ಅಧ್ಯಾಯ 3 ಒಳಗೆ ನೋಡ್ರಿ, ಈ ಕೊಡ್ಲಿ ಏನು ಇಸ್ಕೊಂಡು ಹೋಗಿದ್ದ 1ನೇ ಅಧ್ಯಾಯದೊಳಗೆ ಆ ಕೊಡ್ಲಿಯನ್ನು ಏನು ಮಾಡ್ತಾನಪ್ಪ ಅಂದ್ರೆ ಈಗ ಕೊಡ್ಲಿಕ್ಕೆ ಅಂತಂದು ಬಂದಿದ್ದಿಲ್ಲ, ಅಲ್ಲಿ ಇದ್ಕೊಂಡಿದ್ದ. ಇಲ್ಲಿ ನಿರೂಪಕರು ಹೋಗ್ತಿರ್ತಾರೆ. ಹೋಗುವಾಗ ಏನಾಗ್ತದಪ್ಪ ಅಂತಂದ್ರೆ ಈ ನೋಡ್ತಾರೆ, ಅಲ್ಲಿ ನಿರೂಪಕರು ನೋಡಿದವನೇ ಏನು ಮಾಡ್ತಾನೆ ಬರ್ತಾನೆ. ಇವ್ರು ಕೇಳಿದ್ರು, ಏನು ದುರ್ಗಪ್ಪ ಕೊಡ್ಲಿ ತೊಗೊಂಡು ಹೋದವ ಎತ್ತಾಗ ಹೋದಿ ಹೊಳ್ಳಿ ಬರಲೇ ಇಲ್ಲ ಅಂತ ನೋಡ್ಲಿಕ್ಕೆ, ಅದಕ್ಕೆ ರೀ ಇಲ್ಲಿ ನಿಂತಾನೆ ಅಂದವ. ಕೈಯಾಗ ನೋಡಿದ್ರು ಕೊಡಲಿಲ್ಲ, ಇಲ್ಲಿ ಯಾಕೆ ನಿಂತೀವಿ ಅಂತ ಕೇಳಿದಾಗ ಏನು ಮಾಡಿದ್ರು, ಅವತ್ತ ಕೊಡ್ಲಿ ತೊಗೊಂಡು ಮರದ ಮ್ಯಾಗ ಹತ್ತಿ ಏನು ಮಾಡಕತ್ತಿದ್ದೆ, ಕೊಂಬಿ ಸರಿ ಮಾಡಕತ್ತಿದ್ದೆ. ಅಷ್ಟೊತ್ತಿಗೆ ಪಾರಸ್ನವ ಬಂದು ನಾನು ಕೊಡ್ಲಿ ಕಸ್ಕೊಂಡು ಏನಿಗೇನ ಹೋಗಿ ಆಫೀಸ್ನಾಗ ಇಟ್ಕೊಂಡು ಕುಂತಾನ. ಯಾರು ಫಾರೆಸ್ಟ್ ನಾಗರಾಜ ಆಫೀಸ್ನಾಗ ಇಟ್ಕೊಂಡು ಕುಂತಾನ, ನಂದಲ್ಲ ಕೊಡಲಿ ಅವ್ರದ್ದು ಅಂತ ಹೇಳ್ಬೇಕಿಲ್ಲ ಅಂದ್ರೆ ಹಂಗೆ ಹೇಳಿದ್ರು ಏನು ಮಾಡವಲ್ಲ, ಕೊಡವಲ್ರಿ ಅಂದಾಗ ಆಯಿತು ಪಾ ನನಗೆ ಪರಿಚಯ ಅದ ನಂಗಂದ್ರೆ ಯಾಕೆ ಇಸ್ಕೊಂಬಂದು ನನಗೆ ಕೇಳೋಣ ಅಂತ ನಿರೂಪಕರು ಏನು ಮಾಡ್ತಾರೆ, ಅವ್ನು ಕರ್ಕೊಂಡು ಹೋಗಿ ಕೇಳ್ತಾರೆ. ಅವಾಗ ಏನಾಗ್ತದಪ್ಪ ಅಂತಂದ್ರೆ ಅವ್ನು ಭಾಳ ಏನಾಗಿರ್ತದೆ, ಸಿಟ್ಟು ಬಂದಿರ್ತದೆ ದುರ್ಗಪ್ಪನ ಮ್ಯಾಗ. ದುರ್ಗಪ್ಪ ಅವನಿಗೆ ಒಂಥರ ಏನಿಲ್ಲ ಅಷ್ಟೊಂದು ಬೆಲೆ ಕೊಡಲಾರ್ದ ಮಾತಾಡಿರ್ತಾನೆ. ಏನಪ್ಪ ಅಂದ್ರೆ ಯಾಕೋ ಅದನ್ನ ಏನು ಮಾಡಾಕತ್ತೀಯ ಅಂತಂದು ಅವ್ನು ಮರದ ಮ್ಯಾಗ ಕುಂತ ಕೇಳ್ತಾನೆ. ಅವಾಗ ಏನಾಗ್ತದೆ, ಸಿಟ್ಟು ಬರ್ತದೆ, ಮರದ ಮ್ಯಾಗ ಕುಂತು ಏನು ಮಾಡ್ತಿರ್ತೀವಿ, ಇಲ್ಲ ಏನಾಗ್ತದೆ ಮ್ಯಾಗ ನಾನು ಹೋಗಿ ಕೇಳು ದುರ್ಗಪ್ಪ ಅಲ್ಲಿ ಏನು ಮಾಡಾಕತ್ತಾನ ಅಂತಂದು ಅವ್ರು ಹೇಳ್ತಾರ ಅನ್ನೋ ಮಾತನ್ನು ಮಾತಾಡಿದ್ದೆ. ಹೀಗಾಗಿ ಅವನಿಗೆ ಅವನ ಮ್ಯಾಗ ಸಿಟ್ಟು ಬಂದು ಏನು ಮಾಡ್ತಾನೆ, ಆಯಿತು ನೀನು ಕೊಡ್ಲಿ ನೀನು ಮಾಡು, ಮ್ಯಾಗ್ನ ಅವ್ರನ್ನ ಕೇಳ್ಕೊ ಹಂಗಂದ್ರೆ ನಾನು ನಿನ್ನ ಮ್ಯಾಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ನು ಇಸ್ಕೊಂಬಂದಿರ್ತಾನೆ. ಹೀಗಾಗಿ ನಡಿವೆ ನಿರೂಪಕರು ಹೋಗಿರ್ತಾರೆ. ಹೋದಾಗ ಅವ್ನಿಗೆ ಏನಿಸ್ತದೆ, ಸಿಟ್ಟು ಬರ್ತದೆ. ಸಿಟ್ಟು ಬಂದು ಇಲ್ಲ ರೀ ನೀವು ಏನು ಮಾಡಿದ್ರಿ, ಇಂಥ ಕೆಲಸಕ್ಕೆ ಕಾಯ್ದೆ ಬಾಹಿರ ಕೆಲಸ ಅದ, ಅಂಥ ಕೆಲಸಕ್ಕೆ ನೀವು ಕೊಡಬಾರ್ದಾಗಿತ್ತು, ನಿಮ್ಮದು ತಪ್ಪು ಅನ್ನೋ ಮಾತನ್ನು ಹೇಳಿದಾಗ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಅಲ್ಲೋ 2 ಸರ್ಕಾರ ಡಿಪಾರ್ಟ್ಮೆಂಟ, ಆದರೂ ನೀವು ಅವನ ಮ್ಯಾಗ ನಿನ್ನ ಮ್ಯಾಗ ಹೆಂಗೆ ಕಂಪ್ಲೇಂಟ್ ಕೊಡೋಕ್ಕಾಗ್ತದಪ್ಪ, ಮತ್ತು ಕೊಡಂಗಿದ್ರೆ ಕೊಡು, ಆದರೂ ಒಂದು ಮಾತು ಏನೋ ನಂದು ಕೊಡಲಿ ಅಂತ ಹೇಳಕ್ಕೆ ಬಂದಿದ್ದೆ. ಮತ್ತು ನಾಳೆ ಏನೋ ಇಲ್ಲ ರೀ ಏನಾಗ್ತದೆ, ಕೇಸ್ ಇತ್ಯರ್ಥ ಆದಮೇಲೆ ನಿಮ್ಮ ಕೊಡ್ಲಿ ನೀವೇ ಇಸ್ಕೋರಿ, ಇವೆಲ್ಲ ಇತ್ಯರ್ಥ ಆಗುವಂಥ ಕೇಸುಗಳಲ್ಲ. ಆಯಿತು ನನ್ನ ಕೊಡ್ಲಿ ಚಿಂತೆ ಮಾಡಿಬಿಡ್ತೀನಿ, ನೀ ಏನು ಕೇಸ್ ಹಾಕ್ಕೊಂತಿ ಹಾಕೋ ಅಂತ ನೋಡ್ಲಿಕ್ಕನ
ಆತ ಏನಂತಾನಪ್ಪ ಅಂದ್ರೆ, ಇಲ್ಲ ನಿಮ್ಮಂಥವ್ರಿಗೆ ಏನಾಗೋದಿಲ್ಲ, ಇದು ಬೆಳ್ಳಗಿರೋದೆಲ್ಲ ಹಾಲು ಅಂತ ತಿಳ್ಕೊಳ್ತಿರಲ್ಲ, ಅದೆಲ್ಲ ಅಂಥವ್ರಿಗೆಲ್ಲ ತಿಳಿಯೋದಿಲ್ಲ. ಇವ್ರ ಕರಾಮತ್ತು ಏನದ ಅಂತಂದ್ರೆ ಒಂದಿಷ್ಟು ಮಂದಿ ಹೇಳ್ತಾನೆ. ಇವರು ಒಂದಿಷ್ಟು ಮಂದಿ ಅದಾರ ನಮಗೆಲ್ಲ ಈ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದ, ಅವ್ರಿಗೆ ನಂಬರ್ 1 ಎನಿಮಿಗಳು ಇವರು. ಯಾರ್ಯಾರಪ್ಪ ಅಂದ್ರೆ PWD ಇದವರು, ಅಂದರೆ ಅವರು ಏನು ಇದು ಮಾಡ್ತಾರಲ್ಲ ರಸ್ತೆ ನಿರ್ಮಾಣ ಮಾಡುವಂಥವ್ರು ಅವರು. ನಂತರ ಯಾರು ಈ ಒಂದು ಕರೆಂಟ್ ಡಿಪಾರ್ಟ್ಮೆಂಟ್ನವರು ಅನ್ನುವಂಥದ್ದು. ಹೀಗಾಗಿ ಹೇಳಿದ ಬಿಡ್ಲಿಕ್ಕೆ ಅವನು ಏನಾಗ್ತದಪ್ಪ ಅಂತಂದ್ರೆ ಕೇಬಲ್ನವರು ಇರ್ಬೋದು. ಒಂದು ಕೇಬಲ್ನವರು ಏನೋ ಒಂದು ಊರಿಂದ ಒಂದು ಊರಿಗೇನು ಹೋಗೋದಿಲ್ಲ. ಈ ಟೆಲಿಫೋನ್ ಒಂದು ಊರಿಂದ ಒಂದು ಊರಿಗೂ ಹೋಗ್ತವೆ. ಈ ಟೆಲಿಫೋನ್ನವರು, ಕರೆಂಟ್ನವರು ಮತ್ತು PWD ಇದವ್ರು ನಮಗೂ ನಂಬರ್ 1 ಎನಿಮಿಗಳು. ಹಂಗ್ಯಾಕಂತೀಯೋ ನಾಗರಾಜ ಅಂತ ಕೇಳಿದಾಗ ಏನಾಗ್ತದೆ, ಇಲ್ಲ ಅವರೆಲ್ಲ ಏನಾಗ್ತದಪ್ಪ, ಸರ್ಕಾರ ಪಾಲಿಸಿ ಮಾಡ್ಯದ ಪ್ರತಿ ಹಳ್ಳಿಗೂ ರಸ್ತೆ ನಿರ್ಮಾಣ, ಕರೆಂಟು, ಟೆಲಿಫೋನ್ ಆಗ್ಬೇಕಂತಂದು. ಇವ್ರು ಏನು ಕೇಳಿದ್ರು ಅದನ್ನ ಕಾರಣ ಹೇಳ್ತಾರೆ. ಗಿಡ ಕಡಿತಾರೆ, ಟಾರ್ಕ್ ಹಾಸ್ತೀವಿ ಅಂತಾರೆ, ರಸ್ತೆ ಅಡ್ಡ ಆಗ್ತದಂತ ಕಡಿತಾರೆ. ಇವ್ರು ನೋಡು ಕರೆಂಟ್ ಕಂಬಕ್ಕೆ ತೊಂದರೆ ಕೊಡ್ತದಂತಾರೆ. ಅವರು ಕೂಡ ನಮ್ಗೆ ಲೈನ್ ಹೇಳಕ್ಕೆ ಸರಿ ಆಗೋದಿಲ್ಲ ಅಂತಂದು ಬರೀ ನಮ್ಮ ಕಾಡನ್ನು ಕಡ್ದು ನಾಶ ಮಾಡ್ತಿದ್ದಾರೆ. ಹಿಂಗೆ ಬಿಟ್ಟರೆ ಒಂದು ದಿವಸ ಏನು ಮಾಡ್ತಾರೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ ಮುಚ್ಚಿ ಬಿಡ್ತಾರೆ. ಇವ್ರು ಯಾರೂ ಮನೆಗೆ ಸೌದೆನೇ ಕೊಳ್ಳೋದಿಲ್ಲ, ಮಾರಾಟ ಮಾಡ್ತಾರೆ ಅಂತ ಅನ್ನುವಂಥದ್ದು ಏನು ಮಾಡ್ತಾನೆ, ಈ ಥರ ಅವಾಗ ಆರೋಪದಿಂದ ಹೇಳ್ತಾನೆ. ಆಯ್ತು ಸರಿಯಪ್ಪ ಅಂತಂದಾಗ ನಂತರ ಏನು ಮಾಡ್ತಾರೆ, ಆಯಿತು ಇದೇ ಥರ ಮಾತಾಡಿದೆ ಅಂದರೆ ಇನ್ನೇನು ಏನು ಮಾಡ್ತೀನಿ, ನಿನಗೆ ಕೇಸ ಹಾಕ್ತೀನಿ, ಇದೊಂದು ಸತಿ ಏನು ಮಾಡು ತೊಗೊಂಡು ಹೋಗು ಅಂತಂದು ನಾಗರಾಜ ಅವನ ಕೈಯೊಳಗೊಬ್ಬ ಪ್ಯೂನ್ ಇರ್ತಾನೆ, ರಾಮಪ್ಪ ಅನ್ನುವಂಥ, ಹೋಗು ಅವನ್ನ ಕೊಡು ಅಂತಂದು ಏನು ಮಾಡ್ತಾನೆ ಹೇಳ್ತಾನೆ. ಹೇಳಿದಾಗ ಇವ ಏನು ಮಾಡ್ತಾನೆ, ನಾನೇನು ಬೇಕಂತ ಏನು ಮಾಡಿಲ್ಲ, ನಿನ್ನ ಗಿಡ ಕಡಿತಿದ್ದಿಲ್ಲ, ಎಲ್ಲ ಕೃಷ್ಣೇಗೌಡನ ಆನಿ ಇದು ಅಂದ್ಬಿಡ್ಲಿಕ್ಕೆ ನಾನು ಕೃಷ್ಣೇಗೌಡನ ಆನಿ ಅಂತ ಹೇಳ್ತೀಯ, ಅದನ್ನು ಹಂಗಾರೆ ಏನು ಮಾಡು, ಬರೆದು ಕೊಡು, ಪೆನ್ನು ಪೇಪರ್ ತಗೋ ಬರೆದು ಕೊಡು. ಅದನ್ನು ಏನು ಮಾಡಿಬಿಡ್ತೀನಿ, ತೊಗೊಂಬಂದು ಅದ್ರ ಮ್ಯಾಗು ಕೇಸ್ ಹಾಕ್ತೀನಿ, ಅದನ್ನು ಸೀಸ್ ಮಾಡ್ಕೊಂಡು ಬಂದು ಕಟ್ಟಿ ಹಾಕ್ತೀನಿ ಅಂತಾನೆ. ಇದನ್ನು ಕೇಳಿದಂಥ ನಿರೂಪಕರಿಗೆ ಏನಾಗ್ತದೆ, ಭಾಳ ಆಶ್ಚರ್ಯ ಆಗ್ತದೆ. ಏನೋ ಒಂದಿಷ್ಟು ಕಾರ್ ತೊಗೊಂಬಂದು ನಿಂದಿರ್ಸೋಣ, ಕೊಡ್ಲಿ ತೊಗೊಂಬಂದಿದ್ದಾನೆ, ಬೇರೆ ವಾಹನ ತೊಗೊಂಬಂದಾನ ನಾಗರಾಜ. ಅದೇನೋ ಸರಿ, ಆ ಆನಿನೂ ಕೂಡ ಇದರಂಗೆ ತಂದು ನಿಂದಿರ್ಸ್ತೀನಿ ಅಂತಾನೆ. ಹಾಗಾದ್ರೆ ಆನೆಯನ್ನು ತೊಗೊಂಬಂದು ಏನು ಮಾಡ್ತಾನೆ, ಎಲ್ಲಿ ಕಟ್ಟಿ ಹಾಕ್ತಾನೆ? ದೊಡ್ಡ ಮರಗಳದಾವ, ಅದನ್ನಕ್ಕೆ ಕಟ್ಟಿ ಹಾಕ್ತಾನಪ್ಪ ಅಂದ್ರೆ ಆ ಮರ ಏನು ಮಾಡ್ತದಪ್ಪ ಅಂದ್ರೆ ಬುಡ ಸಮೇತವಾಗಿ ಎಬ್ಸುವಂಥದ್ದು, ಬಿಳಿಸುವಂಥದ್ದು ಯಾವುದಪ್ಪ ಅಂತಂದ್ರೆ ಆನೆ ಅದ. ಅಂಥ ಬಲಶಾಲಿ ಆದಂಥ ಆನೆಯನ್ನು ನಾಗರಾಜ ಹೆಂಗೆ ಅದನ್ನು ಏನು ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾನೆ, ಹುಚ್ಚು ತನ್ನದೊಳಗೆ ಮಾತಾಡ್ತಾನೆ ಅನ್ನುವಂಥದ್ದು ಏನಾಗ್ತದೆ ನಿರೂಪಕರಿಗೆ ಅನ್ನಿಸ್ತದೆ. ಇನ್ನು ಅಧ್ಯಾಯ 4. ಈ ಅಧ್ಯಾಯ 4ರೊಳಗೆ ಏನಾಗ್ತದಪ್ಪ ಅಂತಂದ್ರೆ ಆನೆ ಬಗ್ಗೆ, ಆನೆ ತಂದು ಸೀಸ್ ಮಾಡಿ ತಂದು ಕಟ್ಟಿ ಹಾಕ್ತಾನೆ ಅನ್ನೋಗ್ಲಿಕ್ಕನ ಆನೆ ಎಷ್ಟು ಶಕ್ತಿ ಅದ, ಎಷ್ಟು ದೈತ್ಯವಾಗಿರ್ತದ ಅನ್ನೋಂಥ ವಿಚಾರವನ್ನು ಹೇಳ್ತಾರೆ. ಈ ನರಪೇತರ ನಾರಾಯಣನ ಅಂತಿದ್ದ ವೇಲಾಯದ ಭಾಳ ತೆಳ್ಳಗಿದ್ದ, ಆದಷ್ಟು ಬಲಶಾಲಿ ಆದಂಥ ಆನೆ ಇವನು ಮಾತು ಕೇಳ್ತಿತ್ತಲ್ಲ, ಅದು ಭಾಳ ಆಶ್ಚರ್ಯಕರ ಅನ್ನಿಸ್ತದೆ. ಆಮೇಲೆ ಕರಿತಾನೆ ಅಂತೇಳಿ ಹೊಟ್ಟೆಲ್ಲ ಆಡಿಸ್ಕೊತ ಹೋಗ್ತಿತ್ತು ಅನ್ನುವಂಥದ್ದು. ಹೀಗಾಗಿ ಅದಕ್ಕೆ ಏನಾರ ಒಂದಿಷ್ಟು ಅತ್ತಗಿತ್ತಗಿರುವಂಥ ಬೇರನ್ನು ಕಡದು ಏನಾರ ತಲೆ ಹಚ್ಚಿ ಉಳಿಸಕ್ಕೆ ಹೇಳಿಬಿಟ್ರೆ, ಒಂದು ಸತಿ ದುಗ್ಸಿದ್ರೆ ಸಾಕು, ಆನೆ ಏನಾಗ್ತದೆ, ಬುಡ ಸಮೇತವಾಗಿನ ಏನೋ ದೈತ್ಯವಾದಂಥ ಮರ ನೆಲಕ್ಕೆ ಬೀಳ್ತದೆ. ಇನ್ನು ಏನ ಅಂತಂದ್ರೆ, ಈ ಏನಾರ ಯಾರ ಆನೆ ಬೆನ್ನು ಹತ್ತಿದ್ರಪ್ಪ ತಪ್ಪಿಸ್ಕೋಬೇಕಂತಂದು ಗಿಡ ಹತ್ತಪ್ಪ ಅಂತಂದ್ರೆ ಒಂದು ವೇಳೆ ಆ ಗಿಡದ ಹತ್ತಿದವನ್ನು ಸಾಯಿಸ್ಬೇಕಪ್ಪ ಮನಸ್ಸು ಮಾಡಿದ್ರೆ ಆನೆಗೇನ ಅದೇನು ಏನಾಗೋಲ್ಲ, ಅಸಾಧ್ಯವಾದಂಥದ್ದಲ್ಲ. ಅವನಿಗೆ ಗಿಡ ಸಮೇತವಾಗಿ ನಾವು ಉಳಿಸಿ ಏನು ಮಾಡ್ಬೋದು, ಅದು ಸಾಯಿಸ್ಬೋದು. ಅಷ್ಟು ಏನಿತ್ತಪ್ಪ ಅಂತಂದ್ರೆ ಅದಕ್ಕೆ ಶಕ್ತಿ ಅದ ಅನ್ನುವಂಥದ್ದನ್ನು ಅದನ್ನು ನೋಡಿದ್ರೆ ಗೊತ್ತಾಗೋದಿಲ್ಲ. ಏನೋ ವೇಲಾಯನ ಹಿಂದೆ ಅಡ್ಡಾಡುವಾಗ ಅದರ ಶಕ್ತಿ ಗೊತ್ತಾಗೋದಿಲ್ಲ. ಅದು ಏನು ಈ ಮರಗಳನ್ನು ಏನು ಮಾಡ್ತದೆ, ಹಣೆ ಹಚ್ಚಿ ಏನು ಮಾಡ್ತದೆ, ದುಃಖಿಸ್ತದಲ್ಲ, ಅವಾಗ ನೋಡಿದರೆ ಅದರ ಶಕ್ತಿ ನಮ್ಗೆ ಏನಾಗ್ತದೆ, ಅರಿವಾಗ್ತದೆ. ಅದಕ್ಕೆ ಏನು ಮಾಡ್ತಾರೆ, ಹಿಂದಿನವರೆಲ್ಲ ಏನು ಮಾಡ್ತಿದ್ರು, ಗಜದಳ ಅಂತ ಇಟ್ಕೊತಿದ್ರು. ರಾಜಮನೆತನದವರು ಯುದ್ಧ ಮಾಡುವಾಗ ಗಜಪಡೆಯನ್ನು ಕೂಡ ಬಳಸ್ಕೋತಿದ್ರು ಅನ್ನುವಂಥದ್ದು. ಇಂಥ ಆನೆಯನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಆತ ಹೋಗಿ ಸ್ನಾನ ಮಾಡಿಸ್ತಾನೆ. ಅಲ್ಲಿ ಒಂದು ಏನೋ ನದಿ ಅದ, ಆ ನದಿಗೆ ಹೋಗಿ ಕರ್ಕೊಂಡು ಹೋಗಿ ಏನು ಮಾಡ್ತಾನಪ್ಪ ಅಂದ್ರೆ ಹರಿಯುವಂಥ ಒಂದು ಹಳ್ಳ ಇರ್ತದೆ. ಆ ಹಳ್ಳಕ್ಕೆ ಹೋಗಿ ಅದನ್ನು ಮನೆಗೆ ಏನು ಮಾಡ್ತಾರೆ, ಅದ್ರ ಮ್ಯಾಗ ಹತ್ತಿ ಇಳಿದು ವೇಲಾಯದ ತಿಕ್ಕಿ ಏನು ಮಾಡ್ತಿರ್ತಾನೆ, ಸ್ನಾನ ಮಾಡಿಸ್ತಿರ್ತಾನೆ. ನಂತರ ಅದು ಸ್ನಾನ ಮಾಡಿಸಿ ಎಬ್ಸಿದ ಉಡ್ಲಿಕ್ಕೆ ಮತ್ತು ಬಂದು ದಂಡಿಗೆ ಬಂದು ಏನು ಮಾಡ್ತಿರ್ತದೆ, ಅದೆಲ್ಲ ದಂಡಿ ಒಳಗಿರುವಂಥ ಉಸುಗನ್ನು ತನ್ನ ಮೈ ಮೇಲೆ ಏನು ಮಾಡ್ತಾರೆ, ಏರ್ಚ್ಕೊತಿರ್ತದೆ. ಇಷ್ಟೆಲ್ಲ ಮಾಡಿದ್ದು ಏನು ಪ್ರಯೋಜನ ಆತು ಅನ್ನುವಂಥದ್ದು ಏನಾಗಿದೆ ನಿರೂಪಕರು ಇಲ್ಲಿ ವ್ಯಕ್ತಪಡಿಸ್ತಿದ್ದಾರೆ. ಹೀಗಾಗಿ ಒಂದು ದಿವಸ ಏನಾಗ್ತದೆ ಹೇಳಿದ್ದೀನಿ, ಈ ಏನು ಶಿವೇಗೌಡ್ರ
ಈ ಶಿವೇಗೌಡರ ಶಾಮಿಲಿನ ಒಳಗೆ ಏನಾಗ್ತದೆ, ಒಂದು ದಿವಸ ಈ ಒಂದು ಲಾರಿ ಲೋಡ್ ಮಾಡ್ಕೊಂಡು ಬಂದಿರ್ತದೆ. ಲೋಡ್ ಮಾಡ್ಕೊಂಡು ಬಂದಂಥ ನೋಡ್ಲಿಕ್ಕೆ ರಾತ್ರಿ ಅದು, ಯಾಕಂದ್ರೆ ಇವೆಲ್ಲ ಏನಾಗಿರ್ತದೆ ಲೋಡ್ ಗಟ್ಟಲೆ ಬರ್ತದಪ್ಪ ಅಂದ್ರೆ ಎಲ್ಲ ದುಡ್ಡು ಕೊಟ್ಟು ಪರ್ಮಿಷನ್ ಇಲ್ದೇ ಏನು ಮಾಡಿರ್ತಾರೆ ತೊಗೊಂಬಂದಿರ್ತಾರೆ. ಈಗ ರಾತ್ರಿ ಕರ್ಕೊಂಡು ಹೋಗ್ತಿರ್ತಾರೆ. ಒಂದು ದಿವಸ ರಾತ್ರಿ ವೇಳ ಇದು ಏನಾಗಿರ್ತಾನಪ್ಪ ಅಂತಂದ್ರೆ ಯಾವತ್ತು ಕುಡ್ದು ಮಲ್ಕೊಡೋದಪ್ಪ ಅಂತಂದ್ರೆ ಏನು ಆತ ಈಗೇನು ಕೆಲಸ ಹೆಚ್ಚಿಗೆ ಮಾಡಿತ್ತಪ್ಪ ಅಂದ್ರೆ ಆನೆ ಜೊತೆ ಯಾರು ಮಾಡಿರ್ತಾರೆ ವೇಲಾದಿನ ಕೂಡ ಮಾಡಿರ್ತಾರೆ. ಅದಕ್ಕೆ ಅವಾಗೊಂದಿಷ್ಟು ಆನೆಗಷ್ಟು ಏನು ಮಾಡ್ತಿರ್ತಾರೆ ಕೃಷ್ಣೇಗೌಡರು ಶರಾಬನ್ನು ಕುಡಿಸ್ತಿರ್ತಾರೆ. ಈ ಆನೆಗೆ ಎಷ್ಟು ಕುಡಿಸ್ತಾನೋ ಏನೋ ಗೊತ್ತಿಲ್ಲ, ಅದ್ರದ್ದು ಪಾಲು ತಾನೋ ಕುಡ್ದೋ ಏನೋ ಗೊತ್ತಿಲ್ಲ. ಮಲ್ಕೊಂಡಿದ್ರೆ ಅಷ್ಟೊತ್ತಿಗೆ ಏನಾಗ್ತದಪ್ಪ ಅಂತಂದ್ರೆ